नमो ज्ञानेश्वर निवृत्ती उद्धार सोपान देवा मुक्ताबाई नमो त्रिभुवनी पावनी अद्यात्री जन्नी देवाची या जगदुद्रा विधरावतार मिळविला बडीवार सिद्धांचा निळा शरणागत म्हणावे आपला संती निर्विला देवने हाती मुक्ताबाई नमो त्रिभुवनी पावनी अद्यात्री जन्नी देवाच्या काय माझी वाणी मानिल संताशी रंजव चित्ताशी आपल्या माझी वाणी तुझे वर्णी गुणनामायशी दे प्रेम काय कळा महायोगपीठी तटी भिवरत्यम वरम पुंडरीकाय धातुमुनिंद्रिय समागती तिष्ठन्तमानन्दकन्दं परब्रह्मलिंगम भजे पांडुरंग कास काय माझी वाणी जयांची केली असमण होई सकळ विद्येची अधिकरण ती चंद्रश्री नमस्कारणे आता मस्तक हे पायावरी या वारकरी संतांच्या 5 जन्म प्राप्त प्रसंग महान भगवत भक्त जगद्गुरु तुकाराम महाराज इवर अन्वयी तुकाराम महाराज ಏನು ಮಾಡ್ಯಾರ ಅದೇ ಪ್ರಕಾರಿ ಗಾಡಿಗೆ ಮಹಾರಾಜ್ ನಡೆದ್ರು ನಡಿಲಕ್ಕೆ ಮಹತ್ವ ಐತಿ ವಿಠಲ ವಿಠಲ ಹ್ಯಾಂಗ ಆಚಾರ ವಿಚಾರ ಉಚ್ಚಾರ ಸಾಧು ಸಂತದ ಆಚಾರ ಚಲೋ ಅದಾವ ಉಚ್ಚಾರ ಚಲೋ ಐತಿ सहज बोलणे हितोपदेश सहज जर उच्चार आहेत ಅಂದ್ರೆ ಅದು ಹಿತ ಐತಿ ಅದ್ರಾಗ ಉಪದೇಶ ಏನೈತಿ ಹಿತ ಐತಿ ಹಿತದ ಉಪದೇಶ सहज बोलणे हितोपदेश करून सायास शिकवती ಸಂತರದ ಏನೈತಿ सहज सहज ಅವ್ರು ಹ್ಯಾಂಗ ಹೆಜ್ಜೆ ಇಡ್ತಾರೆ ಹ್ಯಾಂಗ ಹೋಗ್ತಾರೆ ಹ್ಯಾಂಗ ನಡೀತಾರೆ ಎಲ್ಲಿ ಹೋಗ್ತಾರೆ ಏನು ಮಾತಾಡ್ತಾರೆ ಎಲ್ಲಿ ಹೋಗ್ಯಾರ ಎಲ್ಲಿದು ಏನೈತಿ ಅದು ಆನಂದ ತಗೋತಾರೆ ಅದು ಎಲ್ಲ ಆನಂದ ನಮ್ಮ ನಿಮಗೆ ಜೀವಕ್ಕೆ ಏನೈತಿ ಉಪಯೋಗ ಬೀಳುತ್ತೆ ನಮ್ಮ ಜೀವಕ್ಕೆ ಅದು ಸಾರ ಐತಿ ಆ ಮಾರ್ಗದಲ್ಲಿ ಹೋದ್ರೆ ಏನೇ चालू जाता तया पंते न पडे गुंता कोटे काय ಅವ್ರ ಪಂಥದಿಂದ ಅವ್ರ ಯಾ ಹಾದಿಲಿ ಹೋಗ್ಯಾರಲ್ಲ ಮಾರ್ಗ ಹ್ಯಾಂಗ ಜಂಗಲ್ದಾಗಿಂದ ಹಾದಿ ತೆಗಿತಾರೆ ಯಾರಿಗೆ ಗುರ್ತೈತಿ ಅವರು ಅದೇ ಪ್ರಕಾರ ಈ ಸಂಸಾರ ಒಂದು ಜಂಗಲ್ ಐತಿ ಈ ಜಂಗಲ್ದಾಗ ಸರಳ ಹಾದಿ ಮೋಡುನಿಯ ವಾಟ अनेक अवघड पण त्याला बाजू सरसकी एकदम सोपा मार्ग ಏನೈತಿ ರಾಜಮಾರ್ಗ ಸಂತ್ರತ ಆ ಸಂತ್ರ ಏನೈತಿ ನಿಮಗೆ ಏನೈತಿ ಅಗದಿ ಸೋಪಾ ಹಾದಿ ಸೋಪಾ ಮಾಡಿ लावणी मृदंग सुरती टाळ घोष शिव ब्रह्म रस आवडीने ಇದು ಏನೈತಿ ಮಾರ್ಗ ತೋರಿಸಿದ್ರು ಸಂತ ಸಮಾಗ ಯಾವ ಪ್ರಕಾರಿ ಬಿ ಆಗಲಿ ಸಾಧು ಸಮಾದಾಗ ಏನ್ರಿ ಫಲ ಸಿಗ್ತೈತಿ ಜ್ಞಾನೇಶ್ವರ ಮಹಾರಾಜ್ ಆಳಂದಿದಿಂದ ಮಿಳ್ತು पैठणದಿಂದ ಮಿಳ್ತು ಬೋರ್ಗಳಾಗ ಒಂದು ಕ್ವಾನದ ಕ್ವಾನ ಏನೈತಿ ಸಂಗತಿದಾಗ ಹೋತು ಆ ಕ್ವಾನ ಸಂಗತಿದಾಗ ಏನೈತಿ ಜ್ಞಾನೇಶ್ವರ ಮಹಾರಾಜ ಆ ಕ್ವಾನ ಏನೈತಿ वेद माताडतो रेड्यामुखी वेद बोलविला गर्भदिव्याचा हरविला शांतीपूर ज्ञानोबा माझा ಆ ಕ್ವಾನ ಏನೈತಿ ಸಾಧು ಸಂಗತಿಗೆ ಹೇಳ್ತು ಒಂದು ಕಲ್ಲಿಗೆ ಕಲ್ಲು ಅಂತ ಕಲ್ಲು ಮೇಲೆ ಸಾಧು ಕೂತ್ರ ಆ ಕಲ್ಲದು ಉದ್ಧಾರ ಆಗ್ತೈತಿ ಗಾಡಿಗೆ ಮಹಾರಾಜ್ ಗಡ್ಗಿ ತಲೆ ಮೇಲೆ ಆಗುತ್ತೆ ಆ ಗಾಡಿಗೆ ಹೆಸರದ್ದು ಗಾಡಿಗೆ ಮಹಾರಾಜ್ ಅದೇ ಪ್ರಕಾರ ಸತ್ಸಂಗತಿದಾಗ ಹ್ಯಾಂಗ ಬಿ ಸಂತ ಸಮಾಗಮಿ ಏಕಾದಿ ಯಾ ಪರಿ ಸಂತ ಸಮಾಗ ಯಾವ ಪ್ರಕಾರ ಬಿ ಸಂಗತ ಆಗಲಿ ಅವರು ಆ ಬಾಗಲ್ದಾಗ ಸ್ವಾನ ಆಗಬೇಕು ಸ್ವಾನ ಯಾತಿ ಯಾ ಕುಲದೇವಿ ಅಲ್ಲಿ ಎಲ್ಲಿ ಬಿ ಸಂತರ ಅಂತ ನಿಮಗೆ ಹೇಳ್ತೀವಿ ಅಧಿಕಾರಿ ಬೇಡ ಕೀರ್ತನೆ ಏನೈತಿ ಮಾಡೋದು ಬೇಡ ಸಾಧು ಸೇವಾ ಎಲ್ಲಕ್ಕಿಂತ ಶ್ರೇಷ್ಠ ಐತಿ ಸಾಧು ಸಂತಿ ಎಲ್ಲಕ್ಕಿಂತ ಶ್ರೇಷ್ಠ ಐತಿ ಸಾಧು ಸಂತಿ ಯಾರಿಗೆ ಸಿಕ್ಕೈತಿಲ್ಲ ಅವ್ರು ಏನೈತಿ ಉದ್ಧಾರ ಆಗೈತಿ ಯಾರ್ಯಾರು ಕಲ್ಲು ಸಾಧು ಸಂತಿ ಜ್ಞಾನೇಶ್ವರ ಮಹಾರಾಜ ಕ್ವಾನಕ್ಕೆ ತೊಗೊಂಡು ನಿಮ್ಗೆ ಹೇಳ್ತೀವಿ ಅದು ಡೈರೆಕ್ಟ್ ಅಪ್ಪೆಗಾವ್ ಇದು ನಿವಾಸಕ್ಕೆ ಬಂದರು ಬರುವಾಗ ನೀವು ಹಾದಿಯಾಗ ನಿಮ್ಗೆ ಹೇಳ್ತೀವಿ ಒಂದು ಕ್ವಾನದ ಏನೈತಿ ಆ ಹಳೆ ಪಾಠಕ್ಕೆ ಸಮಾಧಿ ಕೊಟ್ಟರು ಈ ಕ್ವಾನದ ಕುಂತಿತಿ ಆಗ್ತೈತಿ ಕ್ವಾನ ಅಂದ್ರೆ ಅಗ್ದಿ ಮತಿ ಒಂದು ಕ್ವಾನ್ ನಿಮ್ಗೆ ಹೇಳ್ತೀವಿ ಬಿಟ್ಟರೆ ತಾಯಿ ಕಡೆ ಹೋಗಂಗಿಲ್ಲ ಯಾರು ಬಿಡ್ತಾರೆ ಅವ್ರ ಕಡೆ ಬರ್ತೀವಿ ಇಷ್ಟು ನಿರ್ಬುದ್ಧಿ ಪ್ರಾಣಿ ಈ ಪ್ರಾಣಿ ನಿಮ್ಗೆ ಹೇಳ್ತೀವಿ ಜ್ಞಾನೇಶ್ವರ ಮಹಾರಾಜ್ ಕ್ವಾನಿಗೆ ತಂದರು ಹಳೆ ಪಾಠಕ್ಕೆ ಏನೈತಿ ಸಮಾಧಿ ಕೊಟ್ಟಾರೆ ಮುಂದೆ ಹಂಗೆ ಜ್ಞಾನೇಶ್ವರ ಮಹಾರಾಜ್ ನಿಮಗೆ ನಿವಾಸಕ್ಕೆ ಬಂದರು ನಿವಾಸಕ್ಕೆ ಬರೋಣ ಅಲ್ಲಿ ಒಬ್ಬರು ಸಚ್ಚಿದಾನಂದ ನಿಮ್ಗೆ ಹೇಳ್ತೀವಿ ಬ್ರಾಹ್ಮಣ ಹಾರೋರು ದೇಹ ಬಿಟ್ಟಿದ ಅಂತಿ ಹತ್ರ ಊರಾಗಿಂದ ನಿಗದಿತ್ತು
ಅಂತರ ಹೋಗುವಾಗ ನೀವು ಹೇಳ್ತೀವಿ ಜ್ಞಾನೇಶ್ವರ ಮಹಾರಾಜ್ ಚಿಂತನೆ ಮಾಡ್ಕೋತ ನಿಮ್ಗೆ ಹೇಳ್ತೀವಿ ಊರಾಗಿನ ಹೊಂಟಿದ್ರು ಅದು ಸಚ್ಚಿದಾನಂದ ಬಾಬನ್ ಭಾರ್ಯ ಆಕೆ ಏನೈತಿ ಆ ಕಾಲ ಹಿಂಗಿತ್ತು ಹೆಣ್ಮಕ್ಳು ಗಂಡು ಹೋಗೋಣ ಹಿಂದೆ ನಿಂದ್ರಕ್ಕೆ ಪರವಾನಗಿ ಇದ್ದಿತ್ತು ಗಂಡು ಬರುವ ಸತಿ ಹೋಗ್ತಿದ್ರು ಆ ರಾಜಾರಾಮ್ ಮೋಹನ್ ರಾಯನಿ ಅದು ಸತಿ ಏನೈತಿ ಬಂದು ಮಾಡಿದ್ರು ಜ್ಞಾನೇಶ್ವರ ಮಹಾರಾಜ ನಿಮ್ಮ ಬೋಳಿ ಹೇಳೋದು ಆ ಹೆಣ್ಮಕ್ಳಿಗೆ ವಿಚಾರ ಮಾಡಿದ್ರು ನಂದು ಎಷ್ಟು ದೊಡ್ಡ ಭಾಗ್ಯ ಇದ್ದಿರಿ ಸಾಧು ದರ್ಶನ ಅಂತ ಕಾಳೆ ಆಗಬೇಕು ಸಾಧು ಚಿಂತನೆ ಅಂತ ಕಾಳೆ ಆಗಬೇಕು ಸಾಧು ದರ್ಶನ ಎಲ್ಲಕ್ಕಿಂತ ಶ್ರೇಷ್ಠ ಐತಿ ಶಾಸ್ತ್ರ ಪುರಾಣ 4 ವೇದ ಶಾಸ್ತ್ರ 18 ಪುರಾಣ ಸಾಧು ಏನೈತಿ ದರ್ಶನದಾಗ ಜೀವನದ ಉದ್ಧಾರ ಐತಿ ನಂದು ಎಷ್ಟು ಭಾಗ್ಯ ಇದ್ದಿರ್ಬೇಕು ನನ್ನ ಗಂಡು ಹೇಗೈತಿ ಅಂತ್ಯಯಾತ್ರೆ ನಡೆದೈತಿ ನನಗೆ ಏನೈತಿ ಅವ್ರು ಕೂಡ ಸತಿ ಹೋಗೋದೈತಿ ಅದ್ರ ಸಲುವಾಗಿ ಏನೈತಿ ಜ್ಞಾನೇಶ್ವರ ಮಹಾರಾಜ ನಿಂತು ಆ ಸಚ್ಚಿದಾನಂದ ಬಾಬಾ ಭಾರ್ಯ ಬಂದರು ಬಂದಕಿನ್ನ ಶ್ರೀ ಸಂತಾಚಿ ಹೇಳ್ರಿ ಎಲ್ಲರಿಗೂ ವಿನಂತಿ ಐತಿ ವಿನಂತಿ ಸಾಷ್ಟಾಂಗ ಆಷ್ಟಾಂಗ ಏನೈತಿ ಭೂಮಿ ಮೇಲೆ ಸಾಷ್ಟಾಂಗ ದಂಡು ಅಭಿಮಾನ ಇಲ್ಲ ನಾವು ದರ್ಶನ ತೆಗ್ತೀವಿ ಮನಸ್ಸಿನಾಗ ಏನಿದೆ ತಗೋತೀವಿ ಸಾಷ್ಟಾಂಗ ಎಲ್ಲ ಸಮರ್ಪಣೆ ದೇಹ ಎಲ್ಲ ಸಮರ್ಪಣೆ ಮಾಡಿ ಶ್ರೀ ಸಂತಾಚಿ ಮಾತಾ ಚರಣಾವರಿ ಸಾಷ್ಟಾಂಗ ಹೀ ಕರಿ ದಂಡವತ್ ಅದು ಸಚ್ಚಿದಾನಂದ ಬಾಬಾ ಭಾರಿ ಏನು ಮಾಡಿದ್ರು ಸಾಷ್ಟಾಂಗ ದಂಡವತ್ ಹಾಕ್ಬೋದು ದಂಡವತ್ ಹಾಕೋಣ ಏನೈತಿ ಆ ಸಂತ್ರ ಏನೈತಿ ಅಂತ ಕರಿತೀವಿ ಒಳಗಿಂದ ಭಾವ ತಿಳ್ಕೊತಾರೆ ಸಾಧುಗೆ ಶರಣ ಹೋಗೋಣ ಸಾಧು ಒಳಗಿಂದ ಭಾವ ತಿಳ್ಕೊತಾರೆ ಆಯಾಗ ಜ್ಞಾನೋಬರಾಯ ಪರಿಪೂರ್ಣ ಏನೈತಿ ದರ್ಶನ ಮಾಡ್ಯಾಳತ್ ನಿಮ್ಗೆ ಹೇಳ್ತೀವಿ ಪುತ್ರವತಿ ಭವಾತ್ ಆಶೀರ್ವಾದ ಆಕಿ ಮ್ಯಾಲ ನೋಡ್ಲಾಕತ್ರು ಏನು ಈ ಜನ್ಮದ ಐತಿ ಮುಂದಿನ ಜನ್ಮ ಐತಿ ಯಾಕಂತ ಕೇಳಿದ್ರು ನನ್ನ ಪತಿ ಏನೈತಿ ದೇಹಿ ಬಿಟ್ಟಾರ ಅಂತ್ಯಾತ್ರ ಹೊಂಟೈತಿ ಆಯಾಗ ಹೇಳ್ತೀನಿ ಜ್ಞಾನೇಶ್ವರ ಮಾರ್ ನಿಮ್ಮ ಪತಿ ಹೆಸರು ಏನೈತಿ ಕೇಳಿದ್ರು ಸಚ್ಚಿದಾನಂದ ಐತಿ ಸಚ್ಚಿದಾನಂದ ಬಾಬಾ ನಿಮ್ಗೆ ಹೇಳ್ತು ಯಾವಾಗ ಸಾಯಂಗಿಲ್ಲ ಸಚ್ಚಿದಾನಂದ ಏನೈತಿ ಅಮರ ಇರ್ತೈತಿ ಜ್ಞಾನೋಬರಾಯ ಹೋಗಿ ಕೈ ಹಾಕಿದ್ರು ಅದು ಏನೈತಿ ಸಚ್ಚಿದಾನಂದ ಬಾಬಾ ಎದ್ದ ಕಿರಿನ ಮುಂದೆ ಏನಿದೆ ಸಚ್ಚಿದ್ರ ಬಾಬಾ ಅಲ್ಲಿ ತೊಗೊಂಡು ಅಲ್ಲಿ ಅಪ್ಪೆಗಾವ್ ನೆವಾಸಾಗ ನಿಮ್ಗೆ ಹೇಳ್ತೀವಿ ಒಂದು ಕಲ್ಲು ಐತಿ ನಿಮ್ಗೆ ಹೇಳ್ತೀವಿ ಹಿಂದೆ ಕಲ್ಲು ಆ ಕಲ್ಲಿಗೆ ಏನೈತಿ ಬೆನ್ನು ಹಚ್ಚಿ ಜ್ಞಾನೋಬರಾಯ ಕೂತ್ರು ನಾ ಎದರ ಸಲ ಹೇಳ್ತೀವಿ ಸಂತ ಸಮಾಗಮಿ ಏಕಾದಿಯ ಪರಿ ಭಾವಿತ್ಯಾಂಚಿ ದ್ವಾರಿ ಸ್ವಾನಯತಿ ಸಾಧು ಭಾಗದಾಗ ನಾಯ ಆದ್ರೆ ಆ ಸಾಧು ಖರೆ ಸಾಧು ನಿಮ್ಗೆ ನಮ್ಮಂಥವ್ರು ಅಲ್ಲ ಖರೆ ಸಾಧು ಅಖಂಡ ಖಂಡಿನ ಜೀವನ ರಾಮ ಕೃಷ್ಣ ನಾರಾಯಣ ರಾಮ್ ನಾಮ್ ಜಪ ಮಾಡಿ ಚಿಂತನೆ ತದ್ರೂಪ ಆಗ್ಯಾರ ಭಗವಂತ ಏಕರೂಪ ಆಗ್ಯಾರ ಹ್ಯಾಂಗೆ ಹೆಣ್ಮಕ್ಳು ಗಂಡು ಮನೆಗೆ ಹೋಗೋಣ ಗಂಡು ಹಾಕಿದ ಒಂದು ಮನಸ್ಸು ಇರ್ತೈತಿ ಹಂಗೆ ದೇವ್ರದಾವ್ದು ಮನಸ್ಸು ಒಂದೇ ಇರ್ತೈತಿ ದೇವ್ರದಾವ್ದು ಆಚಾರ ವಿಚಾರ ಒಂದೇ ಇರ್ತೈತಿ ಅವ್ರ ದೃಷ್ಟಿ ಒಂದೇ ಇರ್ತೈತಿ ಈ ಜ್ಞಾನೋಬರ ಏನು ಹೇಳ್ತೀವಿ ಹೋಗಿ ಸಚ್ಚಿದಾನಂದ ಬಾಬನ ಅರ್ಬಿ ತೆಗಂದ ಅರ್ಬಿ ತೆಗೆನ ಸಚ್ಚಿದಾನಂದ ಬಾಬಾ ಎದ್ರು ಅವು ಎವರಿಸಿ ನಿಮ್ಗೆ ಹೇಳ್ತೀವಿ ಅಲ್ಲಿ ನಿವಾಸಕ್ಕೆ ಹೋಗಿ ಒಂದು ಕಲ್ಲೈತಿ ಹಿಂದೆ ಕಂಬ ಐತಿ ಆ ಕಂಬಗೆ ಬೆನ್ನು ಹಾಕಿದ್ರು ಜ್ಞಾನೇಶ್ವರ ಮಹಾರಾಜ್ ಏನೈತಿ ಅದರ ಮೇಲೆ ಸಚ್ಚಿದಾನಂದ ಬಾಬಾಗೆ ಜ್ಞಾನೇಶ್ವರಿ ಬರ್ಲಿಕ್ಕೆ ಹೇಳಿದ್ರು ಆ ಕಲ್ಲದು ಉದ್ಧಾರ ಆಯಿತು ನೀವು ಕಲ್ಲ ಅಂತ ಬುದ್ಧಿ ನಿಮಗೆ ಹೇಳ್ತೇವೆ ಜ್ಞಾನೇಶ್ವರ ಅಂತ ಅಮೂಲ್ಯ ಗ್ರಂಥ ಕೊಟ್ಟಾರ ಸಖಿ ಬಾರೋತ್ರಿ ತೈ टीका केली ज्ञानेश्वरी सच्चिदानंद बाबा दरी लीकोक झाला ज्ञानोबा टीका ಇದು ಸಾಧು ಸತ್ತು ಏನೈತಿ ಈಗ ಚಂದ್ರಸೂರಿ ಇರ್ತಾರ ಯಾರು ಜ್ಞಾನೇಶ್ವರಿ ವಾತಿ ಹೋಗ್ತಾರಲ್ಲ ವಾಚಾವಿದ
ಮಾನವ ಜನಕ್ಕೆ ಬಂದು ಉದ್ಧಾರ ಮಾಡ್ಕೊಳ್ಳೈತಿ, ಯಾರಿಗೆ ಹಿತ ಮಾಡ್ಕೊಳ್ಳೈತಿ, ಯಾರ್ದು ಜೀವನ ಕಲ್ಯಾಣ ಮಾಡ್ಕೊಳ್ಳೋದೈತಿ. ಜೀವನ ನಾಶ ಮಾಡಿದ್ರು ಓದಬೇಡ್ರಿ. ಜೀವನ ಸರಿಯಾಗಿ ಬದುಕೋದಿದ್ರೆ ಅಂತ ಕಾಳ ಚಲೋ ಮಾಡಿದ್ರೆ ವಾಚಾವಿ ಜ್ಞಾನೇಶ್ವರಿ ಡೋಳಾ ಪಾವಿ ಪಂಡರಿ ಆ ಕನ್ನದಿಂದ ಪಂಡರ್ಪುರ ನೋಡಬೇಕು, ಜ್ಞಾನೇಶ್ವರಿ ಓದಬೇಕು. ಫಲ ಏನೈತಿ ಅಂತ ಕೇಳ್ತಾರೆ. ಫಲ ಏನೈತಿ? ಜ್ಞಾನ ಹೋಯಿ ಅಜ್ಞಾನ ಹಸಿ ಐಸಾ ವರ್ಯ ಟಿಕಿಸಿ. ಫಲ ಏನೈತಿ? ಜ್ಞಾನ ಹೋಯಿ ಅಜ್ಞಾನಸಿ ಐಸಾ ವರ್ಯ ಟಿಕಿಚಿ. ನಿಮಗೆ ಜ್ಞಾನ ಬೇಕಂದ್ರೆ ಅಜ್ಞಾನ ಬೇಕು, ಕತ್ಲು ಬೇಕಂದ್ರೆ ರಾತ್ರಿ ಬೇಕು. ಕತ್ಲು ಬೇಕು ನಿದ್ದೆ ಮಾಡ್ಲಾಕ, ವಿಶ್ರಾಂತಿ ಕತ್ಲದ ಗರಜು ಐತಿ. ಏನೈತಿ? ಎಲ್ಲ ವ್ಯವಸಾಯ ಮಾಡೋ ಸಲುವಾಗ ಸಮಾಧಾನ ಸಲ ಏನೈತಿ? ಬೆಳಕದ ಗರಜು ಐತಿ. ಅದು ಜ್ಞಾನ ಏನಿದೆ ಸಾಧು ಸಂತಿಗೆ ಜ್ಞಾನ ಆಗ್ತೈತಿ. ಒಂದು ಕಲ್ಲು ಇರಲಿ ತುಕಾಮನಿ ಆಯಿಸಿ ಬುದ್ಧಿ ಚಿಜಡ್ त्या हुनी दगड बरा देवा ಕಲ್ಲಿಗೆ ಏನೈತಿ ಮಾತಾಡೋ ಶಕ್ತಿ ಸಾಧು ಅಂತೇಳಿ. ಸಾಧು ಸಂತಿ ಎಲ್ಲಕ್ಕಿಂತ ಶ್ರೇಷ್ಠ ಐತಿ. ಅದರ ಸಲುವಾಗಿ ತುಕಾರಾಮ್ ಮಹಾರಾಜ್ ದೇವರಿಗೆ ವಿನಂತಿ ಮಾಡ್ತಾರೆ. ತುಕಾರಾಮ್ ಮಹಾರಾಜ್ ಸಾಧು संगती ಮಾಡಿರಿ, संत संगती करी, संत संगती एखादी अपरी व्हावी त्यांची द्वारी स्वान. ನಾಯಿ ಆದ್ರೆ ನಡಿತೈತಿ, ಸಾಧು ಅಂತೇಳಿ ನಿಮ್ಗೆ ಹೇಳ್ತೀವಿ. ನಾಯಿ ಐತಿ ಸುಮ್ ಬಾಗ್ಲಾಗಿ ಬೀಳ್ತೈತಿ. ನಾಯಿಗಿತ್ಲಿ ಬೀಳಬೇಕು. पडून राही तया ताई उगाच संताचे बाय. आकण दया तुझी प्रती मज दे तयाची संगती. मग मी कमळापती तुझं नाव आणि कंटाळ. भगवंत ಏನೈತಿ ಬಾಗ್ಲ ಸಾಧು ಬಾಗಲ್ದಾಗ ನೀವು ಹೇಳ್ತು ನಾಯಿಗತ್ಲಿ ಬೀಳ್ಬೇಕು, ಬೆಕ್ಕಗತ್ಲಿ ಬೀಳ್ಬೇಕು. ಸಾಧು ಸಂಗತಿದಾಗ ನಿಮ್ಗೆ ಹೇಳ್ತು ದಿಂಗಾಡ ನಡೆಯಂಗಿಲ್ಲ. साधू संगती इष्ट नाजूक आहे ती. तुकाराम सत्संगामध्ये एखादी अपरी व्हावी त्यांची द्वारी स्वान याती. ಏನು ಫಲ ಐತಿ ಅಪ್ಪ ಸ್ವಾನ ಆತಿ. ಆದರೆ ನಾಯಿ ಕಿವಿ ಮೇಲೆ ರಾಮ ನಾಮ ಹೋದ್ರೆ ಕಿವ್ಯಾಗ ನಿಮ್ಗೆ ಹೇಳ್ತು, ಕಿವ್ಯಾಗಿಂದ ಮಂತ್ರ ಹೋಗ್ತೀನಿ ನಿಮ್ಗೆ ಹೇಳ್ತು. ಅದ್ರದ್ದು ಏನಾಗ್ತೈತಿ? ते राम नाम होईल सा.
ಹೇಳ್ರಿ ಸಜ್ಜನರ, ಇಲ್ಲಿ ಫಲ ಏನೈತಿ ಅಂದ್ರೆ ನಿಮ್ದು ರಾಮನಾಮ ಹೋಯಿಲ ಶ್ರವಣ. ರಾಮನಾಮದ ಇಷ್ಟು ಶಕ್ತಿ ಐತಿ, ಭೂತ ಬಾಧ ಪಿಶಾಚ ಸರಿ ಬರಂಗಿಲ್ಲ. ಯಾವ್ದು ವಿಕಾರ ರಾಮನಾಮ ಚಿಂತನೆ ಮಾಡಿದ್ರೆ ಕಾಮ ಕ್ರೋಧ ಮದ್ ಮಚ್ಚರ್ ಷಡ್ ವಿಕಾರ ಶಾಂತ ಆಗ್ತದೆ. ರೂಪಪಾತ ಲೋಚನಿ ಸುಖ ಜಾಲಿ ಓ ಶಾಸನಿ. ನಿಮ್ಗೊಂದು ಉದಾಹರಣೆ ಹೇಳ್ತೇವೆ. ತುಳಸಿದಾಸ್ ಮಹಾರಾಜ್ ಒಂದು ಆಲದ ಗಿಡಕ್ಕೆ ನೀವು ಹೇಳ್ತೇವೆ ದಿನ ಬಯಲಿಗೆ ಹೋಗಬೇಕು, ಆ ಉಳ್ದಿದ್ದ ನೀರು ಆ ಗಿಡಕ್ಕೆ ಹತ್ತಿ, ಆ ಗಿಡದಾಗ ದೇವ್ ಐತಿ. ಅದು ದೇವ್ ನಿಮ್ಗೆ ಹೇಳ್ತೇವೆ. ದೇವ್ಗೆ ಏನೈತಿ, ಆ ಸಾಂಬಾರಾಜ ದೇವಲ್ಲ ಖೇಟ್ರಾಜಿ ಪೂಜೆ. ಆ ದೇವ್ಗೆ ಏನೈತಿ, ಭೂತ ಬಾಧ ಪಿಶಾಚಿಗೆ ಅಮಂಗಲ ನೀರು ಆಗ್ತೈತಿ. ಅಮಂಗಲ ಹೋಗ್ತದೆ, ಅದು ಪ್ರಸನ್ನ ಆಗ್ತೈತಿ. ಅದು ನೀರು ಏನು 12 ವರ್ಷ ಆದ್ರು. 12 ವರ್ಷ ನೀವು ಧ್ಯಾನ ಮಾಡಿ, 12 ವರ್ಷ ಪಂಢರ್ಪುರ ವಾರಿ ಮಾಡಿ, 12 ವರ್ಷ ಜಪ ಮಾಡಿ, 12 ವರ್ಷ ಏನೈತಿ ಏನು ರೀ ನೇಮ್ ಮಾಡಿ, 12 ವರ್ಷಕ್ಕೆ ಒಂದು ತಪ್ಪ ಆಗ್ತೈತಿ. ಏನು ರೀ ಫಲ ಸಿಗ್ತೈತಿ. ಸಂಸಾರದಾಗ 100 ವರ್ಷ ದುಡ್ದು ಏನೈತಿ, ಒಂದು ಚಿಂದಿ ಸಂಗಾಟ ಬರಾಗಿಲ್ಲ, ಒಂದು ಕೆಲಸ ಸಂಗಾಟ ಬರಾಗಿಲ್ಲ. ಎಲ್ಲಿ ಇಲ್ಲಿ ಬಿಟ್ಟು ಹೋಗ್ತೇವೆ. ಯಾವುದ್ರಿ ಜಪ ಮಾಡಿ, ತಪ ಮಾಡಿ, ಧ್ಯಾನ ಮಾಡಿ, ಧಾರಣ ಮಾಡಿ, ಚಿಂತನೆ ಚಿಂತನೆ ತದ್ರೂಪ ಆಗ್ರಿ. ಇದು ಮನೆ ನಮ್ದಲ್ಲ, ಹೆಂಡತಿ ನಮ್ದಲ್ಲ, ಗಂಡ ನಮ್ದಲ್ಲ, ಮಕ್ಕಳು ನಮ್ದಲ್ಲ, ಯಾರು ನಮ್ದಲ್ಲ. ನಮ್ದು ಏನೈತಿ ದೇವ್ರ ಅದಾನ. ದೇವ್ರ ಕಡೆ ಹೋಗೋ ಸಲ ಇದು ಶರೀರ ಕೊಟ್ಟಾನ. ಚಲೋ ಮನೆ ಕಟ್ಟಿ, ಚಲೋ ಊಟ ಮಾಡಿರಿ. ಚಲೋ ಊಟ ಮಾಡಿದ್ರೆ ಏನಾಗ್ತೈತಿ, ಆಚಾರ ವಿಚಾರ ಶುದ್ಧ ಆಗ್ತಾವೆ. ಅಮಂಗಲ್ ಊಟ ಮಾಡಿದ್ರೆ ಆಚಾರ ವಿಚಾರ ಬದಲಿ ಆಗ್ತಾವೆ. ಅದರ ಸಲುವಾಗಿ ಚಲೋ ಅರ್ಬಿ ಹಾಕ್ರಿ, ಚಲೋ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಶುಚಿರ್ಭೂತ ಆಗಬೇಕು. ಇದೆಲ್ಲ ಆಗಬೇಕು. ಎದರ ಸಲುವಾಗಿ ಆಗಬೇಕು, ಭಗವಂತ ನಾಮಚಿಂತನೆ ಮಾಡಿಸ್ರಿ, ಭಗವಂತ ಪ್ರಸನ್ನ ಮಾಡಿಸ್ರಿ. ಮನೆ ಕಟ್ಟಬೇಡ್ರಿ ಹೆಂಗಿಲ್ಲ, ರೊಕ್ಕ ಗಳಿಸ್ರಿ ಹಿಂಗೆ ಗಳಿಸ್ರಿ. ಮದುವೆ ಮಾಡಬೇಡ್ರಿ ಹೆಂಗಿಲ್ಲ, ಸತಿಪತಿ ಕೂಡಿ ಸಂಸಾರ ಮಾಡಿ ಇಲ್ಲಿ ಆಳ್ಕೋತ್ಕೊಂಡಿರಲಿಲ್ಲ, ದೇವ್ರ ಕಡೆ ಹೋಗೋದೈತಿ. ಅದರ ಸಲುವಾಗಿ ಮದುವೆ ಮಾಡೋದೈತಿ, ಮಜಾ ಹೋಗೋ ಸಲವಿಲ್ಲ. ಠೀಕ್ ಐತಿ ಮಹಾರಾಜ್. ತುಳಸಿದಾಸ್ ಮಹಾರಾಜ್ ನೀರು 12 ವರ್ಷ ಆಗಿದ್ರು 12 ವರ್ಷದ ದೇವ್ ಪ್ರಸನ್ನ ಐತಿ. ಪ್ರಸನ್ನ ಆತು ಹೊರಗೆ ಬಂದು ಏನು ಬೇಡು. ತುಳಸಿದಾಸ್ ಮಹಾರಾಜ್ ಅಂದರು, ನನಗೇನೈತಿ ರಾಮದ ಭೇಟಿ ಮಾಡು. ರಾಮದ ಭೇಟಿ ಅಂತ ದಡ್ದಾಡು ಓಡ್ಲಕ್ಕದ. ರಾಮ ಭೇಟಿ ಅಂದ್ರೆ ಓಡ್ಲಕ್ಕತ್ತ. ರಾಮದ ಭೇಟಿ ಆದ್ರೆ ನೀವು ಮನ್ಯಾಗ ನಾಮಚಿಂತನೆ ಮಾಡಿ ದೇವ್ ಬರಂಗಿಲ್ಲ, ಭಾನಾಮತಿ ಆಗಂಗಿಲ್ಲ. ಅದು ನಾಮಚಿಂತನೆ ಕೇಳಿದ್ರೆ ನೀವು ಹೇಳ್ತೀವಿ ಮನೆ ಆ ಶನಿ ಬರಂಗಿಲ್ಲ. ರಸ್ ಓಡ್ಲಕ್ಕತ್ತು. ತುಳಸಿದಾಸ್ ಮಹಾರಾಜ್ ಶಾನೆ ಇದ್ರು. ಠೀಕ್ ಆಯ್ತು ಅಂದರು. ನೀ ದುಸ್ರಾ ಏನ್ರಿ ಬೇಡು. ಆ ಹೇಳಿದ್ರು, ನಮ್ಮ ಬಜರಂಗ ಬಲಿದು ಭೇಟಿ ಮಾಡು. ರಾಮದ ಅಂದರು, ಬಜರಂಗ ಬಲಿ ಭೇಟಿ ಮಾಡು. ತುಳಸಿದಾಸ್ ಮಹಾರಾಜ್ ನನ್ನ ಠೀಕ್ ಐತಿ. ರಾಮ್ ಭೇಟಿ ಮಾಡಿದ್ರಿ. ರಾಮ್ ಎಲ್ಲಿ ಅದಾನ, ದೇವ್ ಭೂತ್ ಪಿಶಾಚ ನೀವು ಎಲ್ಲಿ ಏನು ಇಟ್ಟಿರಿ, ನಿಮ್ದು ಎಲ್ಲ ಅಂತಕರ ಗುರ್ತಿರ್ತಾ ಇದ್ದೀನಿ. ಭೂತ್ ಪಿಶಾಚ ಏನತ್ತ ನೀವು ಹೇಳ್ತೀವಿ, ರಾಮ್ ಅದು ಉಚ್ಚಾರ ಬೇಡ, ಅದು ಬೇಡ. ಬಜರಂಗ ಬಲಿ ಭೇಟಿ ಮಾಡುತ್ತೀನಿ. ಬಜರಂಗ ಬಲಿ ಎಲ್ಲಿ ರಾಮಾಯಣ ಐತಿ, ಎಲ್ಲಿ ಭಾಗವತ ಐತಿ, ಎಲ್ಲಿ ಕೀರ್ತನ ಐತಿ, ಅಲ್ಲಿ ಏನೈತಿ ಬಜರಂಗ ಬಲಿ ಯಾವ ರೂಪದಿಂದ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳೋದು ಒಂದು ಮುದಕಾಗಿ ಬರ್ತಾನೆ, ಮುದಕಾಗಿ ಎಲ್ಲರಿಗಿಂತ ಮೊದಲು ಬಂತಾನೆ, ಒಂದು ಮೂಲಿ ಕೊಂಡತಾನೆ. ಅಲ್ಲಿ ಎಲ್ಲರೂ ಎದ್ದು ಹೋಗೋಣ, ಹಿಂದಿ ಕಡೆ ಒದ್ದು ಹೋಗ್ತಾನೆ. ಆ ಎಳೆಗೆ ನೋಡ್ತು ತುಳಸಿದಾಸ್. ಠೀಕ್ ಆಯ್, ಸಾಧುದು ಠಿಕಾನ್ ತಿಳಿತು. ಸಾಧು ಹಾದಿ ತೋರಿಸ್ತಾರೆ, ಸಾಧು ಮಾರ್ಗದರ್ಶನ ಮಾಡ್ತಾರೆ, ಸಾಧು ಸಂತೆ ಶ್ರೇಷ್ಠ ಐತಿ. ಬಜರಂಗ ಬಲಿ ಸಾಧು ಅದಾನ. ತುಕುಬ್ರ ಏನಂತ ಶರಣ ಶರಣ ಹಾನು ಜಾಗ ಕೊಡ್ತೈತಿ. ಬಜರಂಗ ಬಲಿ ದೇವ್ರ ಜಾಗ ಕೊಡ್ತೈತಿ. ನಮ್ಮ ತುಕುಬ್ರ ಬಜರಂಗ ಬಲಿ ಕೇಳ್ತಾರೆ. ಭಕ್ತಿ ಮಾಡ್ಲಾರ್ದ ದೇವ್ರು ಸಿಗಂಗಿಲ್ಲ. ಯಾರಿಗೆ ನಾವು ಕೊಡ್ಲಾರ್ದ ಅವ್ರು ಕೊಡಂಗಿಲ್ಲ. ನಾವು ಯಾರಿಗೆ ಸೇವಾ ಮಾಡ್ಲಿಕ್ಕೆ ಹಿತ್ಕೂದು ಹೇಳಂಗಿಲ್ಲ. ಬಜರಂಗ ಬಲಿ ಏನೈತಿ, ದೇವ್ರದ ಸ್ಥಾನ ಹುಡ್ತೈತಿ. ರಾಮ ಎಲ್ಲಿ ಅದ ಬಜರಂಗ ಬಲಿ ಹುಡ್ತೈತಿ. ಬಜರಂಗ ಬಲಿ ಆದ ತುಳಸಿದಾಸ್ ಮಹಾರಾಜ್ ಏನು ಮಾಡಿದ್ರು ನೀವು ಹೇಳ್ತು, ಒಂದು ಊರಾಗ ರಾಮಾಯಣ ನಡೆದಿತ್ತು, ಅಲ್ಲಿ ಹೋದ. ಅಲ್ಲಿ ಹೋಗಿ ನೀವು ಹೇಳ್ತು, ಮೊದಲು ಹೋಗ, ಎಲ್ಲಕ್ಕಿಂತ ಮೊದಲು ಹೋಗ, ಒಂದು ಬಡ್ಗಿ ತೊಗೊಂಡು ಬಜರಂಗ ಬಲಿ ಸಾವಕಾಶ ಬರ್ತೀವಿ. ಇದೇ ಇದ್ದಿರ್ಬೇಕಂತ ನನ್ನ ವಿಶೇಷನ ಹೇಳಿದೆ, ಇದೇ ಇದ್ದಿರಿ. ಆ ಬಜರಂಗ ಬಲಿ ನಿಮ್ಗೆ ಹೇಳ್ತು. ಠೀಕ್ ಐತಿ. ಮುಂದಿನ ಏನೋ ಗುರುತದಾವ, ಆ ಗುರುತಾದ ಜಾಗನಾಗ ಹೋದ್ರೆ ಅದು ಏನೈತಿ ಬರೋಬ್ಬರಿ ಇದೇ ಸ್ಥಾನಕ್ಕೆ ಕಾಲು ಹಿಡ್ಲಾಗ ಬರ್ತೈತಿ. ಎಲ್ಲರೂ ಮಂದಿ ಹಿಂದಿ ಕಡೆ ಬಂದರು. ಈ ಮುಂದಕ್ಕೆ ಹೋಗಿ ಅಲ್ಲಿ ಮೂಲಿ ಕೂತು ಸುಮ್ಮನೆ ನಿಮಗೆ ಹೇಳ್ತೀವಿ ಬಜರಂಗ ಬಲಿ ರಾಮಾಯಣ ಕೇಳ್ಕೊತ ನೀವು ಹೇಳ್ತೇವೆ. ಅಷ್ಟನಾಗ ರಾಮಾಯಣ ಒಂದು ತಾಸು 2 ಕತೆ ಆಯಿತು. ಕತೆ ಆಗ ನೀವು ಹೇಳ್ತೇವೆ ಎಲ್ಲ ಮಂದಿ ಎದ್ದು ಹೋದ್ರೆ ನೀವು ಹೇಳ್ತೇವೆ ಅದು ಬಜರಂಗ ಬಲಿ ಆ ಕಡೆ ನೋಡಿದೆ ಎಲ್ಲರೂ ಒಂದು ಸಾವಕಾಶ ಬರ್ತಾರೆ. ತುಳಸಿದಾಸ್ ಎದ್ರು ಕಾಲು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಚೋಡು ಬಿಡ. ತುಂಬ ಹನುಮಾನ ಬಜರಂಗ ಬಲಿಯ ಭಕ್ತಿ ಹ್ಯಾಂಗೆ ಮಾಡ್ದು, ದೇವ್ರು ಹೆಂಗೆ ಹೊಲ್ಕೊಳ್ದು ನೀವು ಹೇಳ್ರಿ ಮಾಡ್ತೀವಿ. ಬಜರಂಗ ಬಲಿ ತುಳಸಿದಾಸ್ ಮಹಾರಾಜ್ಗೆ ಹಾದಿ ತೋರಿಸಿದ್ರು. ತುಳಸಿದಾಸ್ ಮಹಾರಾಜಿಗೆ ತುಳಸಿ ರಾಮಾಯಣದ ಗ್ರಂಥ ಬರ್ತಾರೆ. ಈ ಸಾಧು ಸಂತಿ ಸಾಧು ಸಮಾಧಾನ ಏನು ಇತಿಹಾಸ ಬೆಳಿತಿದ್ದೀನಿ. ಜೀವನ ಬದುಕಬೇಡ್ರಿ.
ದೇವ್ರ ಕಡೆ ಹೋಗ್ಲಾರ್ದ ಸ್ಪೋಕ್ಸ್ ಇಲ್ಲ. ನೀವು ಏನೇ ಮಕ್ಕಳಾದು, ಹೊಲ ಆಗೈತಿ, ಬಿಲ್ಡಿಂಗ್ ಆಗೈತಿ, ಏನಿದು ಎಲ್ಲ ನಿಷ್ಫಲ ಐತಿ. ಹೋಗುವಾಗ ಇಲ್ಲೇ ಬಿಟ್ಟು ಹೋಗ್ತೈತಿ. ಸಂಗಾಟ ಬೋರ್ದಂದ್ರೆ ಜಾನಿಲಾಗಿ ಧುರಿ ಸಂಗಿ ಹಾವಿಗೆ ಸಾಮಗ್ರಿ ಅಂತ ಕಾಳಿ ಅಂತ ಕಾಳಿ ಚಾಸೋಯೇರ. ಸಂತಿದಾಗ ಹ್ಯಾಂಗೆ ನಿಂದಿರ್ಬೇಕಾದ್ರೆ ಐತಿ. ಕಾಮಾರಿ ಬಟಿಕ ಕೆಲಸಕ್ಕೆ ಹೆಣ್ಮಕ್ಳು ಇರ್ತಾಳೆ, ಒಂದು ದಾಸ ಇರ್ತಾನೆ. ಆ ದಾಸ ಆಗಿ ಅಲ್ಲಿ ಸೇವಾ ಮಾಡಬೇಕು. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀವಿ. ನಾಥ್ ಮಹಾರಾಜ್ ಸಣ್ಣ ಇದ್ದಾಗ ನಿಮ್ಗೆ ಹೇಳ್ತೇವೆ, ಸಣ್ಣ ಕೋಸಿದ್ದಾಗ ನೀವು ಹೇಳ್ತೇವೆ, ಅದು ಇದು ಇರ್ತಾನೆ ಒಣಗಿನ ಹಿಡ್ದು ಏನಂತ ಪಳಿಕೇನತ್ತೀರಿ ನೀವು ಸೌಟು. ಆ ಸೌಟು ಗಿಡ ಮಾಡಿ ಬಾರಿಸ್ಬಾರ್ದು. ನಾವು ಹಿಂದಿನ ಸಂಸ್ಕಾರ ಏನೈತಿ, ಹಿಂದಿನ ಸಂಸ್ಕಾರ ಮಾಡಬೇಕು. ಮಾಡ್ಕೋತ ಒಂದಿನ ಒಂದು ಜಾಗನಾಗ ಏನು ರೀ ಪುರಾಣ ನಡೀತು, ಅಲ್ಲಿ ಹೋಗಿ ನೀವು ಹೇಳ್ತೀವಿ ಗುರು ಮಾಡಲಾರ್ದ ಜೀವನ ಸಾರ್ಥಕಿಲ್ಲ ವಿಷಯ ಹೊಂಟಿದೆ. ನಾಥ್ ಮಹಾರಾಜ್ ವಿಚಾರ ಮಾಡಿದ್ರು, ಗುರು ಮಾಡಬೇಕಾದ್ರೆ ಏನು ಮಾಡಬೇಕು. ಅದಾನ ಸ್ವಾಮಿ ಸಿದ್ಧ ಪುರುಷ ಅದಾರ. ಜನಕ ರಾಜ ಸಂಸಾರ ವಿಧೇಯ ಸ್ಥಿತಿದಾಗ ಸಂಸಾರ ಮಾಡ್ತಿದ್ರು. ಹಂಗೆ ರಾಮದಾಸ್ ಏಕನಾಥ್ ಮಹಾರಾಜ್ ಗುರು ನಿಮಗೆ ವಿಧೇಯ ಸ್ಥಿತಿದೆ. ನಾಥ್ ಮಹಾರಾಜ್ ವಿಚಾರ ಮಾಡಿ ಒಂದಿನ ನೀವು ಹೇಳ್ತು ತಾಯಿ ತಂದೆಗೆ ಹೋಗಿದ್ರು, ಅಜ್ಜಾಜಿ ಅವ್ರು ಪಾಲನೆ ಮಾಡ್ತಿದ್ರು. ನೀವು ಹೇಳ್ತೇವೆ ನಾಥ್ ಮಹಾರಾಜ್ ವಿಚಾರ ಮಾಡಿದ್ರು, ಗುರು ಮಾಡ್ಕೊಳ್ದ ಮಂದು ಜೀವನದ ಸಾರ್ಥಕ್ಕಿಲ್ಲ. ನೀವು ಹೇಳ್ತೇವೆ ಅಲ್ಲಿ ಊರಿಗೆ ಯಾವ ಊರ ನಮ್ಗೆ ನೆನಪಾಗಿಲ್ಲ. ಕುಟ್ಲದ ಗಾವ ಜನಾರ್ದನ್ ಸ್ವಾಮಿ ಗಡ್ ವಿಠಾಲ ನಾಥ್ ಮಹಾರಾಜ್ ಅಲ್ಲಿ ಹೋದ್ರು. ಹೋಗಿ ನಿಮಗೆ ಹೇಳ್ತೇವೆ ಅಲ್ಲಿ ಏನು ಹೋದ್ರು ಗೊತ್ತೇನು, ಮಲ್ಲನ ಘಟ್ ಬತ್ತೇ ನಾವು ಮಲ್ಲಂಗಲ್ ಜನಾರ್ದನ್ ಸ್ವಾಮಿ. हाँ ठीक है. महाराज नाथ महाराज ಹೋದ್ರು. ಹೋಗಿ ನೀವು ಹೇಳ್ತೀವಿ ಸಾದಾ ವಿಷಯ ಹೋಗಿ ನೀವು ಹೇಳ್ತೀವಿ ಪರಿಣಾಮ ಮಾಡ್ಕೊಂತ ಮುಂಜಾನೆ ಸಂಡಾಸ್ ಸಾಫ್ ಮಾಡಿ ಕಾಮಾರಿ ಬಟ್ಟಿಗೆ ಸಂಡಾಸ್ ಸಾಫ್ ಮಾಡಬೇಕು. ಜನಾರ್ದನ್ ಸ್ವಾಮಿ ಏನೈತಿ ಸಂಡಾಸ್ಗೂ ಡಬ್ಬಿ ಸಾಫ್ ಮಾಡಬೇಕು. ಡಬ್ಬಿ ಸಾಫ್ ಮಾಡಿ ನಿಮ್ಗೆ ಹೇಳ್ತೀವಿ ಜನಾರ್ದನ್ ಸ್ವಾಮಿ ಎಲ್ಲ ಕಸ ಹೊಡಿಬೇಕು. ಎಲ್ಲ ನಿಮ್ಗೆ ಹೇಳ್ತೀವಿ ಎಕ್ದಮ್ ತೆಳಗೆ ಬಂದು ನಿಮ್ಗೆ ಹೇಳ್ತೀವಿ ಸೇವಾ ಐತಿ. ಸೇವಾ ಭಾಳ ಮಹತ್ವ ಐತಿ. ಸೇವಾ ದಾರವಟ್ಟ ಹ್ಯಾಂಗೆ ಮನ್ಯಾಗ ಹೋಗ್ಲಕ್ಕೆ ಬಾಗ್ಲಾದ ಹಾಡ್ಬೇಕಾಗ್ತದೆ, ಹಂಗೆ ಪರಮಾತ್ಮರಿಗೆ ಹೋಗ್ಬೇಕು. ನಿಮ್ಗೆ ಹೇಳ್ತೀವಿ ಸೇವಾ ದಾರವಟ್ಟ ಸ್ವದಿಲ್ ಕರಿ ಸುಬಿಟ್ಟ ಆಪ್ರಿ. ನಿಮ್ಗೆ ಏನೈತಿ ते ज्ञान पैगा भरवी जरी मनी आत्या नावी संताया भजावी काया वाचा मनसದಿಂದ ಜನಾರ್ದನ ಸ್ವಾಮಿ ನೀವು ಹೇಳ್ತೀವಿ ಎಲ್ಲ ಕೆಲಸ ಮಾಡ್ಲಾಕತ್ತು. ಕೆಲಸ ಮಾಡ್ಕೋತ ನಿಮ್ಗೆ ಹೇಳ್ತೀವಿ ಮುಂದೆ ಏನೈತಿ ಜನಾರ್ದನ ಸ್ವಾಮಿ ಕಡೆ ಜಮಾ ಖರ್ಚು ಹಿಸಾಬ್ ಬತ್ತು. ತಾಬಡ್ತವ್ ಕೊಟ್ಟಿಲ್ಲ ಅವರು. ಜನಾರ್ದನ ಎಲ್ಲ ಸೇವಾ ನೋಡಿ ಈ ಸೇವಾದಾರಿ ಮನುಷ್ಯ ಅದಾನ, ಇವ್ನಿಗೆ ಏನೈತಿ ಮಟ್ಟದ ಆಡಿಟ್ ಎಲ್ಲ ಅವ್ರ ಕಡೆ. ಜನಾರ್ದನ ಸ್ವಾಮಿ ಆಡಿಟ್ ಮಾಡ್ಕೊತ ಒಂದಿನ ಏನೈತಿ ನೀವು ಹೇಳ್ತೀವಿ ಒಂದು ದುಡ್ಡದು ಏನೈತಿ ಇಶ್ಯೂ ಹತ್ತಿಲ್ಲ. ರಾತ್ರಿ ಮುಂಜಾನೆ ಪಾತನ ಇಶ್ಯೂ ಮಾಡ್ತಿದ್ರು. ಅಲ್ಲಿ ಮಾಡೋಣ ನೀವು ಹೇಳ್ತೀವಿ ಮುಂಜಾನೆ ಪಾಸ್ ನೀವು ಹೇಳ್ತೀವಿ. ಅದು ತಾಳ್ಮೇಲೆ ಬರೋಬರ ಆಯಿತು, ಆಡಿಟ್ ಆಯಿತು. ಜನಾರ್ದನ ಟಾಳಿ ಬರ್ತು, ಆನಂದ ಆಯಿತು. ಆನಂದ ಆಗಾನ ನೀವು ಹೇಳ್ತು ಏಕನಾಥ್ ಮಹಾರಾಜ್ ಆನಂದ ಆಗ ನೀವು ಜನಾರ್ದನ ಸ್ವಾಮಿ ಎದ್ರು ಏನಾಗೈತಿ ಯಾಕೆ ಟಾಳಿ ಬರ್ಸಿದ್ದು ಕೇಳಿದ್ರು. ಅಂದ ಅವ್ರದೊಳಗೆ ಹಿಂದೆ ಒಂದು ದುಡ್ಡು ಏನು ಹೇಳಿ ಜನಾರ್ದನ ಸ್ವಾಮಿ ಹ್ಯಾಂಗೆ ಜೀವನದಾಗ ಇಶ್ಯೂ ಬೇರಿಬೇಕು. ನಾವು ಜನ್ಮಕ್ಕೆ ಬಂದಿದ್ದೆವು 50 ವರ್ಷ ಆಯಿತು. ಎಷ್ಟು ನಪಾದ ಮಾಡಿದೆವು, ಎಷ್ಟು ತೋಟ ಮಾಡಿದೆವು. ನಪ ತೋಟ ಏನೈತಿ ಸಂಸಾರ ಮಾಡಿ ತೋಟ ಐತಿ, ಪರಮಾತ್ಮ ಮಾಡಿದ ನಪ ಐತಿ. ವಿಚಾರ ಮಾಡಬೇಕು. ಸಮಯಕ್ಕೆ ಭಾಳ ಮಹತ್ವ ಐತಿ. ಸಮಯ ದಾನು ಜನಾರ್ದನ ಸ್ವಾಮಿ ಏನೈತಿ ಸಮಯ ಏನೈತಿ ಬರೋಬ್ಬರ ಐತಿ. ಆಡಿಟ್ ತೆಗ್ದಾನ ಜನಾರ್ದನ ಸ್ವಾಮಿ ಮುಂದೆ ಏನೈತಿ ದತ್ತಾತ್ರೇಯ ದರ್ಶನ ಮಾಡ್ತಾರೆ. ದತ್ತಾತ್ರೇಯ ದರ್ಶನ ಆಯಿತು. ದತ್ತಾತ್ರೇಯ ದರ್ಶನ ಆಗಿ ಒಂದು 1000 ರೂಪಾಯಿದಿಂದ ನಿಮಗೆ ಜನಾರ್ದನ ಸ್ವಾಮಿ ನೀವು ಹೇಳ್ತೀವಿ ಪಾಂಡುರಂಗ ಪರಮಾತ್ಮ ದರ್ಶನ ಕೊಟ್ಟ. ಅದು ಏನೈತಿ ಅದು ಬೇಡ. ಯಾವುದು ದರ್ಶನ ಬೇಕು? ಸಮಚರಣ ದೃಷ್ಟಿ.
ಪೀಠಿವರಿ ಕರಕಟಾವರಿ ಈ ದೃಷ್ಟಿ ನಮಗೆ ರೂಪ ಬೇಕು, ಸಮಚರಣ ರೂಪ ಬೇಕು. ಆಯಾ ಪರಮಾತ್ಮ ರೂಪ ತೋರಿಸ್ದ. ಈ ಜಗತ್ ಉದ್ಧಾರಿಸಲು ನಾಥ್ ಮಹಾರಾಜ್ ಏನು ಮಾಡಿದ್ರು, ತೆಳಗೆ ಬಂದು ಎಲ್ಲ ಸೇವಾ ಮಾಡಿದ್ರು. ಕಾಮಾರಿ ಭಟೀಕ ಸೇವಿತ ಸೇವಕ ದೀನ ಪನೀರಂಕ ತಿಥಿ ಬಲಿ ತಿಥಿ ರಾಮನಾಮ ಹೋಯಿಲ ಶ್ರವಣ ಗಡಿಲ ಭೋಜನ ಉಚ್ಚಿಷ್ಟಾಚಿ. ಆ ಸತ್ಸಂಗ ದೊಡ್ಡವ್ರ ಸಂಗತಿ ಊಟ ಕೂತ್ರ ದೊಡ್ಡವ್ರಿಗೆ ಏನು ಸಿಗ್ತೈತಿ ಅದು ನಮಗೆ ಸಿಗ್ತೈತಿ. ಲಾಸ್ಟ್ ಚರಣದಾಗ ಹೇಳ್ತಾರೆ,
ಕೇಳಿ ಎಲ್ಲರಿಗೂ ನಿಂತೈತಿ. ಎಲ್ಲರಿಗೆ ದೊಡ್ಡವ್ರ ಮನ್ಯಾಗ ಹೋದ್ರೆ ಅವ್ರಿಗೆ ಏನೈತಿ ಭೋಜನ ಐತಿ, ಸಣ್ಣವ್ರಿಗೆ ಸಿಗ್ತೈತಿ. ದೊಡ್ಡವ್ರು ಯಾರು ಅದಾರ जगದಾಗ? सबसे बड़ा कौन है? मारुति राजा कौन है सर्वात मोठं? ಪೀಠಿವರಿ ಕರಕಟಾವರಿ ಈ ದೃಷ್ಟಿ ನಮಗೆ ರೂಪ ಬೇಕು, ಸಮಚರಣ ರೂಪ ಬೇಕು. ಆಯಾ ಪರಮಾತ್ಮ ರೂಪ ತೋರಿಸ್ದ. ಈ ಜಗತ್ ಉದ್ಧಾರಿಸಲಿಕ್ಕೆ ನಾಥ್ ಮಹಾರಾಜ್ ಏನು ಮಾಡಿದ್ರು? ತೆಳಗೆ ಬಂದು ಎಲ್ಲ ಸೇವಾ ಮಾಡಿದ್ರು. कामारी भटीक सेवेचा सेवक दीनपणी रंक तिथी भली तिथे रामनाम होईल श्रवण घडील भोजन उच्चिष्टाचे. ಆ ಸತ್ಸಂಗ ದೊಡ್ಡವ್ರ ಸಂಗತಿ ಊಟ ಕೂತ್ರ ದೊಡ್ಡವ್ರಿಗೆ ಏನು ಸಿಗ್ತೈತಿ ಅದು ನಮಗೆ ಸಿಗ್ತೈತಿ. ಲಾಟ್ ಚಂದಾಗ ಹೇಳ್ತಾರೆ.
ಕೇಳಿ ಎಲ್ಲರಿಗೂ ನಿಂತೈತಿ. ಎಲ್ಲರಿಗೆ ದೊಡ್ಡವ್ರ ಮನ್ಯಾಗ ಹೋದ್ರೆ ಅವ್ರಿಗೆ ಏನೈತಿ ಭೋಜನ ಐತಿ, ಸಣ್ಣವ್ರಿಗೆ ಸಿಗ್ತೈತಿ. ದೊಡ್ಡವ್ರು ಯಾರು ಅದಾರ जगದಾಗ? सबसे बड़ा कौन है? मारुति राजा कौन है सर्वात मोठं? ಎಲ್ಲಕ್ಕಿಂತ ದೊಡ್ಡವ್ರು ಬಜರಂಗ ಬಲಿ ಅದನ್ನು. ರಾಮಗೆ ಏನೈತಿ ಟರ್ ಹಾವೆ ಹೃದಯ ರಾಮ ಸಿತಾಗಿಬಿಟ್ಟು सर्व सुख ल्यालो सर्व अलंकार आनंदे निर्भय डुरतसे सदा नाम घोषी करो हरि कथा. सर्व सुख अलंकार साधू अंते कैती साधू सुखायन सिक्तैती और दास सिक्तात. तुका म्हणे सर्व सुख त्या संगती घडेल पंगती. साधू संगती माडी साधू संगती माडी स्वाती नक्षत्र ನೀರು तेवी ಮೇಲೆ ಬಿದ್ದರೆ ಸುಡ್ತೈತಿ. ಅದೇ ನೀರು ಏನೈತಿ ಕಮಲದ ಹೂ ಮೇಲೆ ಚಮಕಾಸ್ತೈತಿ. ಅದೇ ನೀರು ಏನೈತಿ ಶಿಂಪಿದಾಗ ಬಿದ್ರೆ ಮೋತಿ ಆಗ್ತವೆ. ಸಂತಿಗೆ ಭಾಳ ಮಹತ್ವ ಐತಿ. ಸಾಧು ಸಂತಿ ಮಾಡಿರಿ. ಸಂಸಾರಾच्या तापी तापणे संसारिक मंदिर संगत ಮಾಡಬೇಡಿ. ಸಂಸಾರದಾಗಿರಿ ಇದಕ್ಕಿರ್ನ ಜಡಜಡ ವಾಹಿಲಾನಿ. ಸಾಧು ಸಂತಿ ಸಾಧು ವಿಚಾರ ಸಾಧು ಆಚಾರ ಸಾಧು ಉಚ್ಚಾರದ ವಿಚಾರ ಮಾಡಿ ಮನ್ಯಾಗ ಎಲ್ಲರೂ ಕೊಡ್ಕಿನ್ ವಿಠ್ಠಲ್ 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 ಸಾಮುದಾಯಿಕ ಭಜನ ಮಾಡಿ ಮನೆಯಾಗ ಶಾಂತತೆ ಆಗ್ತೈತಿ. ಮನ್ಯಾಗ ಜಗಳ ಆಗಿಲ್ಲ, ಮನ್ಯಾಗ ಯಾರು ಸರಿ ಕೊಡಂಗಿಲ್ಲ, ಯಾರು ಗಾಂಜಾ ಸೇದಂಗಿಲ್ಲ. ಸೇದವ್ರು ಇರಿಸಿರ್ಲಿ, ಯಾರಿಗೆ ತನ್ನ ಜೀವನ ಮೇಲೆ ಗಳೆ ಹೊಡ್ಸ್ಕೊಳೈತಿ ಅವ ಚಾರು ಸೇರಲಿ ಬಿಡಿ ಸೇರಲಿ ಅವ್ರಿಗೇನೆ ಗಳೆ ಹೊಡ್ಕೊಂಡು ಜೀವನ ಬರ್ಬಾದ್ ಮಾಡಲಿ. ನೀವು ಅಲ್ಲಿ ಹೋಗ್ಬೇಡಿ. ದಾರು ಗಾಂಜಾ ಬಿಡಿ ಸಿಗರೇಟ್ ಪರ್ ಸ್ತ್ರೀ ಪರಧನ ಪುರುಷ ಬಟ್ಟಾಯ್ತು ಮಾಡಿ ಇದ್ರದಿಂದ ಸಾವಧಾನ ಇರಿ. ಸಾಧು ಯಾರಿಗೆ ಹೇಳ್ತಾರೆ? ಕೀರ್ತನೆ ಹೇಳವ ಸಾಧು, ಮಠ ಕಟ್ಟವ ಸಾಧು, ಲೆಕ್ಚರ್ ಕೊಡವ ಸಾಧು. ಯಾರ್ದು ಆಚಾರ ಚಲೋ ಐತಿ, ಉಚ್ಚಾರ ಚಲೋ ಐತಿ, ವಿಚಾರ ಚಲೋ ಐತಿ, ದೇವ್ರ ಕಡೆ ಹೋಗೋದು ವಿಚಾರ ಐತಿ, ರೊಕ್ಕ ಗಳಿಸೋದು ವಿಚಾರ ಎಲ್ಲ. ರೊಕ್ಕ ಗಂಟು ಗಳಿಸಿಟ್ಟು ಕೊಟ್ಟು ಇಲ್ಲೇ ಬೀಳ್ತಾವ. ದೇವ್ರ ಕಡೆ ಹೋಗಿದ ಸಂಗತಿ ಹೋಗಂಗಿಲ್ಲ. ಇಟ್ಟೊಬ್ಬ ಇವಾಗ ताली वाजवा ताली. भगवान महाराज ಎಲ್ಲರಿಗೆ ವಿನಂತಿ ಐತಿ. ಮಹಾತ್ಮ ಗಾಡ್ಗೆ ಬಾಬಾ ಸಂಸಾರದ ಯಥಾರ್ಥ ಸ್ವರೂಪ ತಿಳ್ಕೊಂಡು ಏನೈತಿ ಹೆಂಡ್ತಿಗೆ ಏನೈತಿ ಇದ್ದಿದ್ದ ಸಂಪತ್ತಿ ಎಲ್ಲ ಅಕ್ಕಿಗೆ ಅರ್ಪಣೆ ಮಾಡಿದ್ರು. ಕರ್ತವ್ಯ ಐತಿ. ಮದುವೆ ಆಗೋಣ, ಒಂದು ಮಕ್ಕಳಾಗೋಣ ಸನ್ನಿವೇಶ ತಗೊಳಕ್ಕೆ ಪರವಾನಗಿ ಐತಿ. ಮಕ್ಕಳಾಗ್ಲಾರ ಸಂತತಿ ಆಗ್ಲಾರ ಸನ್ನಿವೇಶ ತಗೊಳಕ್ಕೆ ಪರವಾನಗಿ ಇಲ್ಲ. ಗಾಡಿಗೆ ಮಹಾರಾಜ ಎಲ್ಲ ಸಮರ್ಪಣೆ ಮಾಡಿದ್ರು. ಮಗ ಆದ ಹೊರಗೆ ಬಿದ್ದರು. ಹೊರಗೆ ನೀವು ಹೇಳ್ತೀವಿ ಮತ್ತು ಮನೆ ಕಡೆ ನೋಡಿಲ್ಲ. ಮನೆಯಾಗಿಂದ ಹೊರಗೆ ಬಿದ್ದರು. ಗಾಂಧಿ ಮನೆ ಒಂದು ಧೋತ್ರ ಹರಿಕಿಲ್ಲ, ಒಂದು ಮ್ಯಾಲ ಪಂಚ ಒಂದು ಲುಂಗಿ ಹೊಡಿದ್ರು.
ಜಗತ್ತಿನ ಕಲ್ಯಾಣ ಸಂತಾಜಿ महात्मा गांधी सावित्री मिळतो इदागन ಒಂದು सेठ मगा ಏನು ಮಾಡ್ದ चाचा जी ये बहुत ठंडे अपने को कपड़ा ला के देता है बोला वो बोला 40 करोड़ समाज आदमी ये सबको जब तक कपड़ा नहीं मिलता है तब तक मैं कपड़ा नहीं डालेगा ಅದೇ ಪ್ರಕಾರ ಗಾಡಿಗೆ ಬಾಬಾಗ ನಿಮಿರ್ತು ಅವ್ರು ಹೆಂಡ್ತಿ ಬಂದಳು ಅಲ್ಲಿ ಬರೋಣ ಒಂದು ಆ ಎಳೆಗೆ ನಿಮಿರ್ತು ಒಂದು 1000 ರೂಪಾಯಿದು ಸೀರೆ ತಂದು ಕೊಟ್ಟರು ಆ ಮೇಲು ಅಲ್ಲ ಆ ಗಾಡಿಗೆ ಮಹಾರಾಜ್ ನೋಡಿದ್ರು ಆಕೆಗೆ ಅಂದ್ರದ್ದು ಸೀರೆ ಒಗಿಲಿ ಬಡ್ರಿಗೆ ಕೊಡಿ ಅದು ಸೀರೆ ಕಸ್ಕೊಂಡು ಹೀಗೆ ತ್ಯಾಗಿ ಮಹಾತ್ಯಾಗಿ ಸರ್ವಸ್ವ ಜೀವನ ಜಗತ್ ಸಲುವಾಗಿ ನಿಮಿರ್ತು आज मुंबईದಾಗ 400 ರೂಮ್ ಅದಾವ್ರಿ 400 ರೂಮ್ ಅಲ್ಲಿ ಎಲ್ಲ ಜೆ ಹಾಸ್ಪಿಟಲ್ ದಾನ ಮಾಡ್ಯಾರ ಇಲ್ಲಿ ಪಂಢರ್ಪುರದಾಗ ನಿಮಿರ್ತು ಮರಾಠ ಧರ್ಮಶಾಲೆ ಐತಿ ಸ್ಟ್ಯಾಂಡ್ ಮೇಲೆ ಹೇಳ್ದ ಮುಂದೆ ಮರಾಠಿ ಧರ್ಮಶಾಲೆ ಅದು ಮರಾಠಿ ಮಂದಿ ಕೊಟ್ಟರು ಅದು ಏನೈತಿ ಹಿಂದೆ ಅಂಬೇಡ್ಕರ್ಗೆ ನಿಮ್ಗೆ ಹೇಳ್ತೀವಿ ಗೌತಮ್ ವಿದ್ಯಾಲಯ ಐತಿ ಅಲ್ಲಿ ಒಂದು ಎಕ್ಕರ್ ಜಾಗ ಐತಿ ಅದು ಏನೈತಿ ಗೌತಮ್ ಆ ಕಡೆ ಕೊಟ್ಟರು ಪರೀಟ್ ಸಮಾಜ ಬಂದು ನಿಮ್ಗೆ ಹೇಳ್ತೀವಿ ಕೂಳಿಗಲ್ಲಿದ್ದಾಗ ಕೊಟ್ಟಾಗ ಎಲ್ಲ ಸಂಪತ್ತಿ ಅವ್ರು ಅದನ್ನ ಆತ್ಲಾಗ ಬಂದರೆ ಬಾಡಿಗೆ ನಿಂದಿರ್ಬೇಕು ಈ ಬಂದಿದ್ದ ದಾನ ನಿಮ್ಗೆ ಹೇಳ್ತೀವಿ ತನ್ನ ಸಂಸಾರ ಮಾಡಿಲ್ಲ ತನ್ನ ಸಲುವಾಗಿ ಮಾಡಿಲ್ಲ ಒಂದು ಭೀ ಸಂಪತ್ತಿ ಒಂದು ಜಾಗನಿಗೆ ಎಲ್ಲ ರಾಷ್ಟ್ರೀಕೃತ ರಾಷ್ಟ್ರೀಯ ಸಂಪತ್ತಿ ಮಾಡಿಬಿಟ್ರು ಇದು ತ್ಯಾಗಿ ಮಹಾಪುರುಷ ಅವ್ರದ್ದು ಭಜನೆ ಏನೈತಿ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ ಇದಕ್ಕೆ ಬಿಟ್ಟು ಭಜನೆ ಮಾಡ್ತಾರೆ ಎಲ್ಲಿ ಹಳ್ಳಿಯವ್ರು ಸ್ವಚ್ಛ ಕರು ಗಾವ್ ಅಪ್ಲಸ್ ಒಂದು ಮುಂಬೈಗೆ ಹೋದ ನಿಮ್ಗೆ ಹೇಳ್ತೀವಿ ಮುಂಬೈದಾಗ ಹೋಗಿ ನಿಮ್ಗೆ ಹೇಳ್ತೀವಿ ಆ ವಾಂದ್ರಾಗೆ ಹೋದರು ವಾಂದ್ರಾಗೆ ಹೋಗಿ ಪೊಲೀಸ್ ಸ್ಟೇಷನ್ ಲೈನ್ ಐತಿ ಪೊಲೀಸ್ ಲೈನ್ ಅಲ್ಲಿ ನಿಮ್ಗೆ ಹೇಳ್ತೀವಿ ಗಾಡಿಗೆ ಮಹಾರಾಜ್ ಹೋಗಿ ನಿಮ್ಗೆ ಹೇಳ್ತೀವಿ ಕಸ ಹೊಡ್ಕೋತ ನಿಮ್ಗೆ ಹೇಳ್ತೀವಿ ಮೊದಲು ಏನೈತಿ ಅದು ಕಸ ಹೊಡೆದ ಗಟಾರ್ ಜಾಮ್ ಆಯಿತು ಆ ಗಟಾರ್ದಾಗ ಕೈ ಹಾಕಿ ನೀವು ಹೇಳ್ತೀವಿ ಕಚರ ತೆಗೆದ್ರು ಆಳ್ಯಾಗ ಪೊಲೀಸ್ ಲೈನ್ SP DOSP ದೊಡ್ಡ ಅಧಿಕಾರಿ ಬಂದರು ಅರೇ ಹುಚ್ಚು ಬಂದೈತಿದ್ರು ಹಿಂದಿ ಕಣ್ಣು ಗಾಡಿಗೆ ಮಹಾರಾಜ್ ಅಂತೇಳಿ ನೀವು ಹೇಳ್ತೀವಿ ಅವ್ರು ಭೀ ಕಸ ಹೊಡೆದು ಸ್ವಚ್ಛ ಕರು ಗಾವ್ ಅಪ್ಲ ಸ್ವಚ್ಛ ಕರು ಎಲ್ಲ ಗಾವ್ ಸ್ವಚ್ಛ ಮಾಡಬೇಕು ಶರೀರ ಕಪಡ ಸ್ವಚ್ಛ ಹಾಕಬೇಕು ಕಪಡ ಮಲಿನ ಆಗಬಾರ್ದು ಹಬ್ಬ ಮಾಡುವ ಹೇಳಾಗ ನೀವು ಹೇಳ್ತೀವಿ ಹಬ್ಬ ಮಾಡುವ ಏನು ಮಾಡಬೇಕು ಮನೆಯಾಗ ಎಷ್ಟು ಐತಿ ಅಷ್ಟೇ ಮಾಡಬೇಕು ಎಷ್ಟು ಹಾಸಿಗೆ ಐತಿ ಅಷ್ಟೇ ಕಾಲು ಉದ್ದು ಮಾಡಬೇಕು ಹೆಚ್ಚು ಮಾಡಿದ್ರೆ ಭೂಮಿ ಮೇಲೆ ಬಿಡ್ತೇವೆ ಸಂಸಾರ ಹೇಗೆ ಮಾಡಬೇಕು ಸಂಸಾರ ಭೀ ಮಾಡ್ಲಾಕೆ ಕೇಳಿದ್ರು ನಾವೇನು ಮಾಡ್ತೀವಿ ಒಬ್ಬ ಧ್ವರಿ ಕಡೆ ನೀವು ಹೇಳ್ತೀವಿ ಚಲೋ लाख ರೂಪಾಯಿದು ಮಂಡಪ ಹಾಕ್ಯಾನ ಅಲ್ಲಿ ಇವನತ್ತಾನೆ ಇವ್ರು ಇಸಿ ಮಂದಿ ನಾ ಭೀ ಹಾಕ್ತಾನೆ ಭೂಮಿ ಮಾರ್ತಾನೆ ನಿಮ್ಮ ಹೇಳ್ತೀವಿ ಮಂಡಪ ಹಾಕ್ತಾನೆ ಆ ಭೂಮಾರಿ ಮಂಡಪ ಹಾಕ್ತಾನೆ ಅದು ಮತ್ತೇನು ಮಂದಿ ಕಪ್ಪು ಕೊಡ್ಲಿಕ್ಕೆ ಹೋಗ್ತಾರೆ ನಿಂದು ಎಷ್ಟು ಐತಿ ಅವ್ನು ಕೂಡ ಕುಸ್ತಿ ಆಡಬೇಡ ಅವ್ನು ಎಷ್ಟು ಐತಿ ಮಾಡ್ಯಾರ ಹಿಂಗೆಲ್ಲ ಮಹಾರಾಜರು ಗಾಡಿಗೆ ಮಹಾರಾಜ್ ಹೇಳಿದ್ರು ಗಾಡಿಗೆ ಮಹಾರಾಜ್ ನೀವು ಹೇಳ್ತು ಒಂದು ಬಡ್ಗಿ ಕೈ ಹಾಕ್ತರು ಗಾಡಿಗೆ ಮಹಾರಾಜ್ ಬಡ್ಗಿ ದೇಶಕ್ಕೆಲ್ಲ ಅಡುಗೆ ಹಾಕ್ತಾರೆ ನಿಮ್ಗೆ ಆ ಗಾಡಿಗೆ ಮಹಾರಾಜ್ ಗಾಡಿಗೆ ಏನಿದೆ ಗಾಡಿಗೆ ಮಹಾರಾಜ್ ಕಿಜ್ಜಿ ಹಾಕ್ತಾರೆ ನಿಮ್ಗೆ ಆ ಗಾಡಿಗೆ ಮಹಾರಾಜ್ ಇಲ್ಲಿ ನೀವು ಹೇಳ್ತೀವಿ ಇಲ್ಲಿ ಚಿಂತಾಕೆತ್ ಊರು ಐತಿ ಅಲ್ಲಿ ಮಸುಬದಿಯಲ್ಲಿ ಕುರಿ ಕೊಯ್ತಿದ್ರು ಆ ಕುರಿ ನೀವು ಹೇಳ್ತೀವಿ ಅದು ವಾರ ಯಾವುದು ಗುರುವಾರ ಏನೇನು ಮಸುಬದ ವಾರ ಅಲ್ಲಿ ಬಂದು ನೀವು ಹೇಳ್ತೀವಿ ಆ ಮಸುಬ ಹೇಳಿದ್ರು ಕುರ್ಸಾಲೆ ಮಸುಬ ಅಂದರು ಇದನ್ನ ಕುರಿ ತಿಂದು ನನಗೆ ತಿನ್ನೋ ಅಂದರು ಚಂತನ ನಿತ್ರ ನೀವು ಹೇಳ್ತೀವಿ ಅಲ್ಲಿ ಯಾರಿಗೂ ಕುರಿ ಕೊಯ್ಲಾಗ ಬಂದಿಲ್ಲ ಅಂಧ ಶ್ರದ್ಧಾ ಎಲ್ಲಿ ಕುರಿ ಕೋದು ನಿಮ್ಗೆ ಹೇಳ್ತೀವಿ ಏನು ಭೀ ಮಾಡೋದು ಮೇಯಾಗ ಬರೋದು ಹೆಣ್ಮಕ್ಳು ಮೇಯಾಗ ಬರ್ತಾವೆ ನಿಮ್ಗೆ ಹೇಳ್ತೀವಿ ಆ ಮೇಯಾಗ ಬರೋದು ಅತಿ ಕೆಟ್ಟಾಯ್ತು ನೀವು ಹೇಳ್ತೀವಿ ಇಲ್ಲ ಯಾರ್ದು ನಿಂದಾತಿಲ್ಲ ಇದು ಸಾಧು ಸಂತ ಯೋಗಿ ಮಾರ್ಗದರ್ಶನ ಮಾಡಿದ್ರು ಹ್ಯಾಂಗೆ ಬದುಕಬೇಕು ಹಂಗೆ ಹೇಳಿದ್ರು ಅದ್ರ ಸಲ ಎಲ್ಲರಿಗೆ ತಾಯಿ ತಂದೆಯವ್ರಿಗೆ ನಿಂತೈತಿ ಯಾರು ಬಿಡಿ ಸೇದವ್ರು ಚಲೋ ಸೇದ್ರಿ ಸಿಗರೇಟ್ ಸೇದವ್ರು ಚಲೋ ಸೇದ್ರಿ ದಾರು ಕುಡಿಯೋರು ಭರ್ಪೂರ್ ಕುಡ್ರಿ ಮೊನ್ನೆ ಹೋಗುವಾಗ ಸಪ್ಟೇವ್ ಮಂಚ ಬಂದಿದ್ದ ನನಗೆ ಮಾಳು ಹಾಕೋದು ಇದರ ಸಲ ಮಾಳು ಹಾಕ್ತಿದ್ದು ದಾರು ಬಿಡಿಸಲು ಮಾಳಿಲ್ಲ ಹಾಕಾವ ಮೂರ್ಖ ನಿಮ್ಗೆ ಹೇಳ್ತೀವಿ ದಾರು ಬಿಡಿಸ್ಲಾಗ ಅವ್ರಿಗೆ ಮನೆಗೆ ಹೋಗಿ ಮಾಳು ಹಾಕಿ ನಿಮ್ಗೆ ಹೇಳ್ತೀವಿ ದಾರು ಬಿಟ್ಟು ಏನು ಮಾಡ್ತಾನೆ ನಮ್ದು ಪರಮಾರ್ಥ ಮಾಡ್ತಾನವ ಪರಮಾರ್ಥ ಮಾಡು ದೇವ್ರ ಆಗೋ ಸಲಕ್ಕೆ ದೇವ್ರು ತಿಳಿಸ್ಲಾಗ ಮಾಳೈತಿ ದಾರು ಬಿಡಿಸ್ಲಾಗ ಮಾಡು ಹಾಕಲ್ಲ ಡಬ್ಬಲ್ ಕುಡಿಯಲ್ಲ ಏಕ್ ನಂಬರ್ ದಾರು ಕುಡಿ ಎಲ್ಲಿ ಗಟಾರ ರಾಜಾಕು ಗಟಾರದಾಗ ಬಿಡು ಸಾಯಲ್ಲ ಯಾರು ಹೇಳಿ ನೀನು ಮಾಳು ಹಾಕ್ಲಕ್ಕ 4-5 ಮಂದಿ ನೀವು ಹೇಳಿ ನಮ್ಮ ಕಡೆ ಬಂದಿದ್ದು ಹಂಗೆ ಮಾಡಬೇಡ್ರಿ ಮಾರಾದ ಶಿಷ್ಯ ಮಂದಿ ಭಾಳ ಆಗ್ತಾವೆ ಶಿಷ್ಯ ಮನ್ನಾಗ ಹಾಕಲ್ಲ ಶಿಷ್ಯ ಸಾಯ್ತಾವ ಸಾಧು ಕೂಡ ಲಪಂಗತನ ಮಾಡ್ತಾವೆ ಸಾಧು ಶಿಷ್ಯ ಬೇಡ ಏಕ ಆಯ್ಸಾ ಪುತ್ರ ದೀಗ ದೇವ ಜಗ ಮನಿ ತೆಲ ಭಾವ ತುಕುಬ್ರ ಏನಂದ್ರು ಬೋಲುಬಾ ತುಕುಬ್ರಾಗ ನೀವು ಹೇಳ್ತಿದ್ದು ಕೀರ್ತನ ನಡೆದಿತ್ತು ಏನು ಅನ್ಬೇಕು ಏಯಪ್ಪ ನನ್ನ ಮಗ ಸತ್ತಾನಪ್ಪ ಏ ಮಗ ಅಂದ ಆಯ್ಸಿ ಗೀಲಿ ಕೋಟ್ಯಾನು ಕೋಟಿ ಒಬ್ಬ ಹೋಗಿಲ್ಲ ಕೋಟ್ಯಾನು ಕೋಟಿ ಸತ್ತಾವ ಈಗ ನಾವಿ ಸಾವುದೈತಿ ಆಳೋದಿಲ್ಲ ಸತ್ತಿದ ಮನುಷ್ಯ ಹತ್ರ ಆಳಿಬಾರ್ದು ठीक आहे महाराज ಎಲ್ಲರಿಗೂ ವಿನಂತಿ ಐತಿ ಮಹಾನ್ ತ್ಯಾಗಿ ಸತ್ಪುರುಷಿ ಗಾಡಿಗೆ बहुत ಪುಣ್ಯತಿಥಿ ಹನುಮಂತಪ್ಪ ಮೇತ್ರಿ ಏನು ಚಿಮಕೂಡ್ ಅವ್ರು ಏನೈತಿ ದೇಹ ಬಿಟ್ಟು ಎಷ್ಟು ದಿನ ಆಯಿತು ಎಲ್ಲರೂ ಕಣ್ಣು ಮುಚ್ಚ್ರಿ ಅವ್ರು ಏನೈತಿ ಶ್ರದ್ಧಾಂಜಲಿ ಎಲ್ಲರೂ ಕಣ್ಣು ಮುಚ್ಚ್ರಿ ಒಂದು ಸೆಕೆಂಡ್ ದೇವ್ರ ಧ್ಯಾನ ಮಾಡಿ ಎಲ್ಲರೂ ಕಣ್ಣು ಮುಚ್ಚ್ರಿ पुंडलिक वरद हरी विठ्ठल
श्री ज्ञानदेव पंढरीनाथ भगवान की, जगद्गुरु तुकाराम महाराज, ज्ञानेश्वर महाराज की, सद्गुरु गाडगे महाराज, सद्गुरु भीमदास महाराज की जय। नमः पार्वती पतेश्वर हर हर महादेव। ಎಲ್ಲರ ಕಲ್ಯಾಣ ಮಾಡ್ಕೊರಿ, ಸಾಧು ಸಂಗತಿ ಮಾಡಿರಿ, ಸಾಧು ಸಂಗತಿ ಏನಿದೆ ದಾನ ಧರ್ಮ ಮಾಡಿ, ಅವ್ರು ನಿಮ್ದು ದಾನ ಆಗ್ತೈತಿ। ಸಪ್ತಾಹದಾಗ ಇಲ್ಲಿ ನಡೆದೈತಿ, ಏನು ನಿಮಗೆ ಹತ್ಯೆಗೆ ಎಷ್ಟೈತಿ, ಯಥಾಮತಿ ಯಥಾಶಕ್ತಿ ಎಷ್ಟು ದಾನ ಐತಿ ದಾನ ಮಾಡಿ। ಆ ಸಂತ ಏನೇ ದೇವ್ರ ಕಡೆ ಹೋಗ್ಸಲಿಕ್ಕೆ ದಾನ ಮಾಡ್ಬೇಕು, ದಾನ ಮಾಡಿದ್ರೆ ದೇವ್ರು ಸಿಗಂಗಿಲ್ಲ, ಯಾತ್ರಾ ಮಾಡಿದ್ರೆ ದೇವ್ರು ಸಿಗಂಗಿಲ್ಲ। ಎಷ್ಟು ಪ್ರವಾಸ ಚಿತ್ತ ಶುದ್ಧ ಆಗ್ತೈತಿ, ಚಿತ್ತ ಶುದ್ಧ ಕರ್ಮ ನತ್ತು ವಸ್ತು ಪದಲ್ಲಿ, ವಸ್ತು ಜರಿ ಸಿಗಬೇಕಾದ್ರೆ ವಿಚಾರದಿಂದ ಸಿಗ್ತೈತಿ। ठीक ಐತಿ। ಜ್ಞಾನೇಶ್ವರ आले म्हणा आबा म्हणा जाग्यात जाग्यात कुठे गेली गाडी बसा 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 ಅಲ್ಲಿ ಜಾಗದ ಮೇಲೆ ಕೂತು ಹೋಗಿರಿ ಜಾಗದ ಮೇಲೆ ಕುಂಡ್ರಿ ಜಾಗದ ಮೇಲೆ ಕುಂಡ್ರಿ ಬಸ್ ಬಲಹೀನಂ ಬುದ್ಧಿಹೀನಂ ಚೇತುನಿ ಮದ್ಯಪಾನಂ ಬಲಹೀನಂ ಬುದ್ಧಿಹೀನಂ ಚೇತುನಿ ಮದ್ಯಪಾನಂ ಧನಂ ಆರೋಗ್ಯ ಗೌರವಂ ಅಂತ ಔತುನಿ ನಾಶನಂ ದುರ್ವ್ಯಸನಾಲ ಉಂಡಾಲಿ ದೂರಮು ದುರ್ವ್ಯಸನಾಲ ಉಂಡಾಲಿ ದೂರಮು ಬಾಗುಂಡಾಲಿ ಕುಸಲ್ಪಾಲ ಗ್ರಾಮತುಲ ಆರೋಗ್ಯము విస్తరించాలి సుసంస్కారము ఇది అంబానాథ్ బాబా గారి ఉద్దేశము ಮೈನೇ ಓದ್ತಾ ನಾ ಮಾತಾಡಂಗಿಲ್ಲ ಎಲ್ಲರಿಗೂ ಹಿಡಿದು ಸಾಧು ಅಂತ ಹೇಳ್ಯಾರ ತುಕಾರಾಮ್ ಮಹಾರಾಜ್ ಇದು ಹೇಳ್ಯಾರ ಜ್ಞಾನೋಬರಾಯ ಇದು ಹೇಳ್ಯಾರ ಜಗದ್ಗುರು ಶಂಕರಾಚಾರ್ಯ ಇದು ಹೇಳ್ಯಾರ ಅನೇಕ ನಿಮ್ಗೆ ಹೇಳ್ತು ವಿಶ್ವ ಏನೈತಿ ಮಾನವ ಜನ್ಮಗೆ ಎಷ್ಟು ಬಂದಾರೆ ಈ ಹಾದಿ ಹೇಳ್ಯಾರ ದಾರು ಕುಡಿಯೋರಿಗೆ ಹಂದಿ ಜನ್ಮ ಐತಿ ನಾಳೆಗೆ ದಾರು ಅಮಂಗಲ್ ಪದಾರ್ಥ ಇರ್ತೈತಿ ದಾರು ಅಂತ ಕೆಟ್ಟ ಯಾವುದಿಲ್ಲ ರಾವಂದು ಲಂಕಾ ಯಾಕೆ ಹೋಯ್ತು 7 ಕೋಟಿ ಮನೆ ಬಂಗಾರದಿತ್ತು ನಮ್ಮ ಕಡೆಗೆ 10 ಕೋಳಿ ಇದ್ರೆ ಇಲ್ಲೆಲ್ಲ ಬಂಗಾರ ಆಗ್ತೀವಿ ಈ ಕಡೆ ನೀಡಿ ಆ ಕಡೆ ನೀಡಿ ಎಲ್ಲ ತೋರಿಸ್ತೀವಿ 7 कोटी घरी सोन्याची खिलसान आदे सिमिट आदे बुस्का आदे ಎಷ್ಟು ಹೋಗಿರ್ಬೇಕು 100 ಎಕರದ ಒಂದು ಹೊನಿ ಯಾರಿಗೆ ನೀವು ಹೇಳ್ತೀವಿ ಇಂಥ ಸಂಪತ್ತಿ ಉಳಿದಿಲ್ಲ 10 ತೊಲಿ ಬಂಗಾರ 10 ಊರಿಗೆ ಸಂಪತ್ತಿ ಇದ್ರೆ ಎಲ್ಲಿ ಉಳಿತೈತಿ ಅದ್ರ ಸಲುವಾಗಿ ಊರಾನ ಮಂದಿಗೆ ಆಗಾಡಿ ಹೊಡೆದೇವು ನೋಡಿದೆ ಒಂದು ಜಾಗ ಮಗ ದಾರು ಕೂತಾರೆ ಕುಡೀಲಿ ಕುಡ್ಲಿಕ್ಕೆ ಅವ್ರು ಚಲೋ ಕುಡಿಸ್ರಿ ಚಲೋ ಲಘು ಸಾಯ್ಲಿ ಅವು ಬದುಕೋದಿಲ್ಲ ಹೇಳೋದ ಪೈಕಿ ಹೇಳಿ ನಿಮ್ಮ ಧರ್ಮ ಐತಿ ಅದ್ರ ಸಲುವಾಗಿ ಸಂತರು ಹೇಳಿದ್ರು ನಿಮ್ಗೆ ಹೇಳ್ತಿ ಎಲ್ಲರಿಗೂ ವಿನಂತಿ ನಮ್ಮ ವಾಮನರಾವ್ ಪಟೇಲ್ ಅದೇ ದಾರು ವ್ಯಸನ ಬಂದಿ ಮುಕ್ತಿ ಕಾರ್ಯ ಮಾಡ್ತಾರೆ ಅದೇ ನೀವು ಹೇಳ್ತೇವೆ ನಮ್ಮ ಮಾರುತಿ ಬಂದಾನಿರಿ ಎಲ್ಲಿಗೂ आपला ಏರ್ಬುಗಡ ಮಂಡಳಿ ಅದರ ಎಲ್ಲರಿಗೂ ನಮಸ್ಕಾರ ಐತಿ ಊರು ಸಾಂದಾಧಿಕಾರಿ ಹಾತಿ ಪಟ್ಟ ಅಳ್ಕರಿ ಅದನ್ನು ನೀವು ಹೇಳ್ತೇವೆ ಅದೇ ಪ್ರಕಾರ ನಮ್ಮಲ್ಲಿ ನಿಮ್ದು ಯಾವ್ರು ಸಾತ್ಕನ್ಪಲ್ಲಿ ಇವ್ರು ಇಲ್ಲಿ ಬಂದಾರ ಎದ ಸಲಿಗೆ ಹೇಳ್ತಿದ್ರು ಇದು ನೀವು ಹೇಳ್ತೀವಿ ನಮ್ಮ ಇವರು ಸೋಪಾನ್ ಒಡಗಾಯಿ ಅವ್ರು ಇದು ನೆಂಟ್ರು ಮಾಡ್ಯಾರ ಈ ನೆಂಟ್ರು ಮಾಡಿ ಇವ್ರು ಕೂಡ ಸಂಬಂಧ ಜೋಡಿಸ್ರಿ ಕೀರ್ತಿ ಉಳಿತೈತಿ ಹಿಂಗೆ ಗಾಡಿಗೆ ಹೋಗಿ ಎಷ್ಟು ದಿನ ಆಯ್ತು ಅದು ನಿಮಗೆ ನಿಮ್ಮ ಹನುಮಂತದ ಕೀರ್ತಿ ಉಳಿತೈತಿ ಇದು ಸಂಗತಿದ ಮಹತ್ವ ಐತಿ ಅದರ ಸಲುವಾಗಿ ನಿಮ್ಗೆ ಹೇಳ್ತೀವಿ ನಮ್ಮ ಇಲ್ಲಿ ಇವರು
ಏನು ಹೆಸರು ಫಸಲ್ಪಾಡ್ ವಿಡಿಯೋ ತೆಗಿಲಾಕತ್ತಾರೆ. ಅದೇ ಪ್ರಕಾರ ನಮ್ಮ ಬಿಡಿಸತ್ತೇನು ಬಿಟ್ಟಿದೆ, ಬಿಟ್ಟಿದ್ದಿಲ್ಲ. 4 ಮಂದಿಗೆ ಅಪಮಾನ ಮಾಡ್ತೀನಿ ನೀವು. ಹಾಂ ಆಯ್ತು. 4 ಮಂದಿಗೆ ಅಪಮಾನ ನನಗೆ ಹೊಡೆದ್ರೆ ನಡಿತೈತಿ, ನನಗೆ ಮಾತಾಡ್ಲಿಗಾರ ನಡಿತೈತಿ, ನನಗೆ ಏನು ಮಾಡಿದ್ರೆ ನಡಿತೈತಿ. ಭಜನಾತಿ ಮನ್ಯಾಗ ನೀವು ಬಿಡಿಸತ್ತಿ ಜೀವಿಗೆ ಉಡ್ತಿನ ಅಕ್ಷರ ರಸ ಅಮೃತ ಜಯಸ ಬಿಡಿಸ ರಸ. ಏಯ್ 4 ಮಂದಿಗೆ ಅಪಮಾನ ಮಾಡ್ತಿ, ನನಗೆ ಹೊಡಿ ಅಲ್ಲಿ ಹೊರಗೆ ಹೋಗೋಣ ನಡಿತೈತಿ. ಹಾಂ ಬಾಬುರಾವ್ ಮಹಾರಾಜ್ ಭಜನಾ ಮಾಡ್ತಾರೆ, ಅವ್ರದ್ದು ಭೀ ಹನುಮಂತ ಕೂಡ ಸಂಬಂಧ, ಈ ಮಂದಿದ ಸಂಬಂಧ ಜೋಡಿಸಿ. ಅದೇ ಪ್ರಕಾರ ನಮ್ಮ ಲಾಲಪ್ಪ ಸಂಸಾರ ಸತಿಪತಿ ಕೂಡಿ ಸಂಸಾರ ಮಾಡಿ ಎಲ್ಲಿ ಭಜನಾ ಐತಿ ಅಲ್ಲಿ ಹೋಗ್ರಿ, ಜರೂರು ಹೋಗ್ರಿ. ಭಜನಾದ ಜಾಗ ಏನೈತಿ, ಜಂಕ್ಷನ್ ಸ್ಟೇಷನ್ ಐತಿ, ಜಂಕ್ಷನ್ ಎಲ್ಲಿ ಹೋಗ್ಲಾಕ ಬರ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ರಾಜೇಂದ್ರ ಮಹಾರಾಜ್, ಪುರೀಕರ್ ಮಹಾರಾಜ್, ರಾವುತ್ ಮಹಾರಾಜ್, ಅನೇಕ ಮಹಾತ್ಮೆ ಸಿದ್ಧ ಪುರುಷ ಸಂಸಾರ ತ್ಯಾಗ ಮಾಡಿ ಎಲ್ಲ ಬಿಟ್ಟು ನಿಮ್ಗೆ ಹೇಳ್ತೀವಿ. ವಿದ್ಯಾರ್ಥಿ ಫ್ರೀ ಶಿಕ್ಷಕ ಫೀ ಇಲ್ಲ, ಎಲ್ಲ ಇದು ಸಂಸ್ಥಾ ಜೋಗ್ ಮಹಾರಾಜ್ ಸಂಸ್ಥೆಗಳಿಗೆ ನಿಮ್ಗೆ ಹೇಳ್ತೀವಿ. ಅಭ್ಯಾಸ ಮಾಡಿ ಅವ್ರಿಗೆ 10-15 ವರ್ಷ ಅಭ್ಯಾಸ ಮಾಡಿ ಬಂದಾರೆ. ಅದೇ ಪ್ರಕಾರ ನಮ್ಮ ನಾಗಲ್ಗಿದ್ದ ಶ್ಯಾಮ್, ಅದೇ ಪ್ರಕಾರ ನಮ್ಮ ಮಲ್ಲಪ್ಪ ಧ್ವರಿ ಎಲ್ಲರೂ ಇಲ್ಲಿ ಬಂದ ಈ ಸಂಗತಿ ಮಾಡಿರಿ. ಇವ್ರ ಮನೆಗೆ ಬರಬೇಕು. ಶರಿ ಕೂಡ ಹಿಂಗೆ ಒಳ್ಕದ್ ಬಂದ್ರೆ ನಿಮ್ಮ ತಮ್ಮ ಇದ್ರ ಮನೆಯಾಗ ತೊಗೋಬೇಡ್ರಿ, ಆಪ ಇದ್ರೆ ತೊಗೊಬೇಡ್ರಿ, ಹೊರಗೆ ಹಾಕ್ರಿ ಅವ್ರಿಗೆ. ಮನ ಸರ್ बाबूराव महाराज, दुर्पत वामनराव महाराज. बसा खाली बसा. ಎಲ್ಲರಿಗೆ ವಿನಂತಿ ಐತಿ, ಇದೇ ಸ್ವದಾ ಸ್ವಪ ಭಜನ್. ಊರಿಗೆ ಹೋಗಿ ಭಜನೆ ಮಾಡಬೇಕು, ಊರಿಗೆ ಸಾಫ್ ಸಫಾಯಿ ಮಾಡಬೇಕು, ಗಿಡ ಹಚ್ಚಬೇಕು, ಜನಸೇವಾ ಇದೇ ಈಶ್ವರ ಸೇವಾ. ಮೊದಲು ದೇವ್ರಿಗೆ ತಿಳ್ಕೊಬೇಕು. ಜ್ಞಾನೇಶ್ವರ ಮಹಾರಾಜ್, ತುಕಾರಾಮ್ ಮಹಾರಾಜ್ ದೇವ್ರು ತಿಳ್ಕೊಂಡ್ರು, ನಾಮದೇವ್ ಮಹಾರಾಜ್ ದೇವ್ರು ತಿಳ್ಕೊಂಡ್ರು. ದೇವರಾಗಿ ದೇವ್ರು ಏನೈತಿ ಮತ್ತು ಅವ್ರಿಗೆ ದೇವ್ರು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಗಾಡಿಗೆ ಬಾಬಾ ಅಧ್ಯಾತ್ಮ ಏನೈತಿ ಗೋಪಾಲ ಅಂದ್ರೆ ಇಂದ್ರಿಯ ಪಾಲನೆ ಮಾಡುವ, ಎಲ್ಲ ಇಂದ್ರಿಯ ಮೇಲೆ ಅವನ ನಿಯಂತ್ರಣ ಐತಿ. ಆ ಗೋಪಾಲದ ಭಜನೆ ಮಾಡಿದ್ರೆ ಗೋಪಾಲಕ್ಕೆ ದಯ ಬರ್ತೈತಿ. ಎಲ್ಲ ಕಾಮಕ್ರೋಧ ಲೋಭ ನಿಮಾಲಿ ಠಾಯಿಚಿ ಅವ್ಯಾನಂದಾಚಿ ಸೃಷ್ಟಿ झाली. ಅವನ ಕೃಪಾದ್ರೆ ಈ ಕಾಮ ಕ್ರೋಧ ವಿಕಾರ ಶಾಂತ ಆದರೆ ಆಗಂಗಿಲ್ಲ. ಎಷ್ಟು ಭೀ ಭಜನಾ ಮಾಡಿ ಯಾವುದು ಭಜನಾ ಯಾಕೆ ಮಾಡೋದು, ಆತ್ಮದ ಕೃಪಾ ಆಗು. ಆತ್ಮಕೃಪಾನ ಕಾಮ ಶಾಂತ ಆಗ್ತೈತಿ. ಕಾಮ ಶಾಂತ ಕ್ರೋಧ, ಕಾಮದಿಂದ ಕ್ರೋಧ ಬರ್ತೈತಿ. ಎಲ್ಲ ವಿಕಾರ ಶಾಂತ ಆಗೋ ಸಲ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ ಎಲ್ಲ ನಿಮ್ಗೆ ಹೇಳ್ತೇವೆ. ಪೂರಾ ಭಾರತದಾಗ ನಿಮ್ಗೆ ಹೇಳ್ತೇವೆ. ಗಾಡ್ಗೆ ಮಹಾರಾಜ್ ಗ್ರಾಮ ಶೌಚ ಅಭಿಯಾನ, ಗ್ರಾಮ ಸ್ವಚ್ಛತಾ ಅಭಿಯಾನ ಐತಿ. ಈಗ ಬಂಗಾರ ಅಕ್ಷರ ಮೇಲೆ ಅವ್ರ ಹೆಸರು ಬರ್ತಾರೆ. ಸೇವಾ ಮಾಡಿದ ಫಲ. ಸೇವಾ ಮಾಡಿರಿ, ದೇವ್ರ ಸೇವಾ ಮಾಡಿರಿ, ಸಾಧು ಸೇವಾ ಮಾಡಿರಿ. ಇದಕ್ಕೆ ಬಿಟ್ಟು ಯಾರ್ದು ಸೇವಾ ಮಾಡಬೇಡ್ರಿ. ರಾಜ್ಯದ ಸೇವಾ ಮಾಡಿದ್ರೆ, ಒಂದು ಆಮದಾರದ ಸೇವಾ ಮಾಡಿದ್ರೆ ಒಂದು ಬಂಗ್ಲಾ ಕೊಡ್ತಾನೆ, ಇಲ್ಲಿಗಾರ 1 ಎಕರೆ ಭೂಮಿ ಕೊಡ್ತಾನೆ, ಇಲ್ಲಿಗಾರ ಅವ್ರದಿಂದ ಎಲ್ಲರಿ ಮಜೆ ಚೈನಿ ಹಟ್ಟಿಲ್ದಾಗ ಲಕ್ಷಿದ್ವಿ. ದೇವ್ರ ಸೇವಾ ಮಾಡಿದ್ರೆ ಆನಂದ ತಗೊಳ್ಬೋದು. ದೇವ್ರ ಸೇವಾ ಮಾಡಿದ್ರೆ ಏನೈತಿ ಎಲ್ಲ ಆನಂದದ ಆನಂದ. ಎಷ್ಟಕ್ಕೆ ಬಂದು ಕ್ಯಾನ್ಸರ್ ಆದ್ರೆ ಲಕ್ವಾ ತುಂಬ್ರೆ ಯಾವುದು ಬ್ಯಾನಿ ಆಗಲಿ ಸಾಧು ಏನೈತಿ ಆ ಬ್ಯಾನಿ ದರ್ಶನ ಮಾಡ್ತಾರೆ. ಗಾಡಿಗೆ ಮಹಾರಾಜ್ ಏನು ಮಾಡಬೇಕು, ಇಲ್ಲ ರೋಗಿ ಮಹಾರೋಗಿ ಎಲ್ಲರಿಗೆ ತೊಗೋಬೇಕು, ಎಲ್ಲರಿಗೆ ಭಜನಾ ಮಾಡಬೇಕು, ಎಲ್ಲರಿಗೆ ದಾನ ಧರ್ಮ ಮಾಡಬೇಕು. ಇದು ಸಾಧುದ ವಿಚಾರ ಐತಿ. ಸಾಧು ಏನೈತಿ ಯಾಲಿ ಗಟಾರದಾಗ ಬಿದ್ದಿದ್ದ ಮನುಷ್ಯಾಗ ಹೊರಗೆ ತೆಗಿತಾರೆ. ಹೊರಗೆ ತೆಗೆದು ನೀವು ಹೇಳ್ತೇವೆ ಅವ್ನಿಗೆ ಮುಕ್ಕಾಮ್ ಕಳಿಸ್ತಾರೆ. ಗಟಾರದಾಗಿನ ಮಂದಿಗೆ ಮನೆ ಸಿಗಾಗಿಲ್ಲ, ದಾರು ಕುಡಿಯೋಕೆ ಮನೆ ಸಿಗ್ತೈತಿನ, ಎಲ್ಲಿರ ಗಟಾರ ಅಲ್ಲೇ ಬೀಳ್ತೈತಿ. ಒಮ್ಮೆ ಇಲ್ಲಿ ಕರಗಣಿ ಅಂತ ಊರಲ್ಲಿ ಕಾರ್ಯಕ್ರಮ ಹೋಗಿದ್ದೆವು. ರಾತ್ರಿಯಾಗ ನೀವು ಹೇಳ್ತೀವಿ ಪೀರಿಮ್ ಜಾಲಿ ಅಂದ್ರೆ ಬಿದ್ದೈತಿ, ಅಲ್ಲೇ ಬಿದ್ದಿತ್ತು ನೀವು खूब ಕುಡಿದಿತ್ತು ನೀವು ಹೇಳ್ತೀವಿ. ಹಿಂದೆ ಕುಡ್ದವ್ರು ಸಂಸಾರ ನಶೆ ಐತಿ. ಸಂಸಾರ ಹೆಂಡ್ತಿಗೆ ನೋಡಿ ಉಪ್ತಾರೆ, ಮಕ್ಕಳಿಗೆ ನೋಡಿ ಉಪ್ತಾರೆ. ನಿಮಗೆ ಹೇಳ್ತೀವಿ ಅವು ಉದ್ಧಾರ ಮಾಡೋಂಗಿಲ್ಲ. ಹೆಂಡ್ತಿ ಎತ್ತಾಳು ಜಯದೇವ್ ಜಯದೇವ್ ಜೈ ಮಾಜಿ ಬಾಯ್ಕು ತು सांगितलं मी ऐकू. ಆಕಿದೆ ಕೇಳ್ತಾರೆ, ಸಾಧು ಕೇಳಂಗಿಲ್ಲ. ನೀವು
ಎಲ್ಲರಿಗೂ ವಿನಂತಿ ಸಾಧುನ ಮಾತು ಕೇಳಿ. ಸಾಧು ದೊಡ್ಡವ್ರು ಅದಾರ, ಸಾಧು ಅಂತ ದೊಡ್ಡ ವಿಚಾರ ಅದಿ, ಸಾಧು ಅಂತ ದೊಡ್ಡ ವಿಚಾರ ಸಲ್ಲ. ಎಲ್ಲ ಸುಖದ ಸುಖ ಐತಿ, ಎಲ್ಲ ನೀರು ಹೆಂಗೆ ಸಮುದ್ರ ಐತಿ ಹಂಗೆ ಸಾಧು ಅಂತ ಏನೈತಿ ಸರ್ವ ಸುಖ ಐತಿ. ಅವ್ರು ಸಂತಿ ಮಾಡಿರಿ, ಮಾಡ್ದಿದ್ರು ಮಾಡಿರಿ, ಬಿಟ್ಟು ಬಿಡ್ರಿ. ನೀವು ಏನು ಮಾಡಿರಿ. ನಮ್ಮ ಇಲ್ಲಿ ಎಲ್ಲರೂ ಸಂತರು ಬಂದಾಗ ನೀವು ಹೇಳ್ತು, ಇದು ಎಲ್ಲ ನಿಮ್ಗೆ ಹೇಳ್ತೀವಿ. ನಮ್ಮ ಎಲ್ಲರಿಗೂ ಹೆಸರು ಗೊತ್ತಿಲ್ಲ. ಏರ್ಬುಗುಡ ಮಂಡ್ಯಾಳದ ನಮ್ಮ ನೀವು ಹೇಳ್ತು, ಎಲಗು ಗೌಡ್ರ ಅದೇ ಪ್ರಕಾರ ನಮ್ಮ ಹೋಕರಣ ಇದು ಇವ್ರು ಏನು ಹೆಸ್ರು ನವೀನ್ ಅದ ನಮ್ಮ ವಾಮನ್ ಪಾಟೀಲ್. ಸಮಾಜ ಮೇಲೆ ಎಷ್ಟು ತಳಮಳ ಐತಿ, ಬಿಡಿ ಸೇದ್ರಿ ಗಾಂಜಾ ಸೇದ್ರಿ ಅಂತ ಹೇಳ್ತಾರೆ. ಅದು ಪದ ಹಾಡ್ತಾರೆ ತೆಲುಗುದ ಸೇದ್ರಿ ಎಲ್ಲ ಚಲೋ ಮಾಡಿರಿ. ಏನಾಗೋದಾಗ್ತೈತಿ, ದಾರು ಕುಡಿಯೋರಿಗೆ ಫಾಯ್ದಾ ಐತಿ. ದಾರು ಕುಡಿಯೋರು ನಿಮ್ಗೆ ಹೇಳ್ತೀವಿ ಮುದಕ್ಕೆ ಆಗಂಗಿಲ್ಲ. ನಮ್ಮ ಕಡೆ ನಿಮ್ಮ ಕಡೆ ಹೆಂಗದ ಲಘು ಸತ್ತು ಹೋಗ್ತಾವೆ.